Good morning, students. In the last class, we already studied about the meaning of staffing. And once again, I want to remind it, that is staffing in simple, it means putting people to ಜಾಬ್ಸ್. ನಿಮಗೆ ಗೊತ್ತಿರೋ ಹಾಗೆ ಕೆಲಸಕ್ಕೆ ಜನರನ್ನು ಹಾಕಿಕೊಳ್ಳುವಂಥ ಪ್ರಕ್ರಿಯೆ ಏನಿದೆ ಅದನ್ನು ನಾವು ಸ್ಟಾಫಿಂಗ್ ಅಂತ ಕರಿತೀವಿ. ಇಟ್ ಈಸ್ ನಾಟ್ ಎ ಸಿಂಪಲ್ ಪ್ರೊಸೆಸ್. ನೀವು ಅಂದ್ಕೊಂಡಾಗೆ ಕೇವಲ ಜನರನ್ನು ಹಾಕ್ಕೊಳ್ಳೋದು ಇಟ್ಸ್ ನಾಟ್ ಆನ್ ಈಸಿ ಪ್ರೊಸೆಸ್. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಎಕ್ಸಾಕ್ಟ್ ಮೀನಿಂಗ್ ಆಫ್ ಸ್ಟಾಫಿಂಗ್. ಏನಿದೆ ಅದರಲ್ಲಿ ಅಂತ ಗೊತ್ತಾಗಬೇಕಾಗತ್ತೆ. ಕನ್ನಡದಲ್ಲಿ ಇದನ್ನು ಸಿಬ್ಬಂದಿ ನಿರ್ವಹಣೆ ಅಂತ ಕರಿತೀವಿ. ಸೊ ಇಟ್ ಇನ್ಕ್ಲೂಡ್ಸ್, ಇಟ್ ಈಸ್ ಅ ಪ್ರೊಸೆಸ್ ಥ್ರೂ ವಿಚ್ ದ ಕಾಂಪಿಟೆಂಟ್ ಎಂಪ್ಲಾಯೀಸ್ ಆರ್ ಸೆಲೆಕ್ಟೆಡ್. ಒಂದು ಸಮರ್ಥವಾದ ಅಭ್ಯರ್ಥಿಗಳನ್ನು ನೇಮಕ ಮಾಡಿಕೊಳ್ಳುವಂಥದ್ದು. ಆ್ಯಂಡ್ ಪ್ರಾಪರ್ಲಿ ಟ್ರೈನ್ಡ್, ಅವರನ್ನು ಕರೆಕ್ಟಾಗಿ ಟ್ರೈನ್ ಮಾಡಬೇಕು. ಇಫೆಕ್ಟಿವ್ಲಿ ಡೆವಲಪ್ಡ್, ಅವರಿಗೆ ಡೆವಲಪ್ಮೆಂಟ್ ಆಪರ್ಚುನಿಟೀಸನ್ನು ಕೊಟ್ಟು ಆಪರ್ಚುನಿಟೀಸನ್ನು ಕ್ರಿಯೇಟ್ ಮಾಡಿಬಿಟ್ಟು ಅವರನ್ನು ಡೆವಲಪ್ ಮಾಡೋದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಹಾಗೆ ಸೂಟೇಬಲಿ ರಿವಾರ್ಡೆಡ್ ಮೀನ್ಸ್, ನಾವು ಈಗಾಗಲೇ ಹೇಳಿದ ಹಾಗೆ ಅವರಿಗೆ ಅವರು ಮಾಡಿದಂಥ ಕೆಲಸಕ್ಕೆ ಎಕ್ಸಾಕ್ಟ್ ರೆಮ್ಯುನರೇಷನ್ ವಿ ಹ್ಯಾವ್ ಟು ಪೇ ದೆಮ್ ಆ್ಯಂಡ್ ದೇರ್ ಎಫರ್ಟ್ಸ್ ಹಾರ್ಮೋನಿಯಸ್ಲಿ ಇಂಟಿಗ್ರೇಟೆಡ್ ಟುವರ್ಡ್ಸ್ ಅಚೀವಿಂಗ್ ದ ಆಬ್ಜೆಕ್ಟಿವ್ಸ್ ಆಫ್ ದಿ ಬಿಸ್ನೆಸ್. ಅವ್ರು ಏನು ಎಫರ್ಟ್ಸ್ ಇರುತ್ತೆ ಅದೆಲ್ಲವನ್ನು ಕೂಡ ನಾವು ಏನು ಮಾಡಬೇಕಾಗತ್ತೆ, ಸರಿಯಾದ ರೀತಿಯಲ್ಲಿ ಅದಕ್ಕೆ ಅಬ್ಜೆಕ್ಟಿವ್ಸನ್ನು ಅಚೀವ್ಮೆಂಟ್ ಮಾಡುವ ರೀತಿಯಲ್ಲಿ ಅದನ್ನು ಆರ್ಗನೈಸ್ ಮಾಡಬೇಕಾಗತ್ತೆ, ಯುನೈಟ್ ಮಾಡಬೇಕಾಗತ್ತೆ, ಒಟ್ಟು ಸೇರಿಸಬೇಕಾಗತ್ತೆ. ದಿಸ್ ಈಸ್ ದ ಎಕ್ಸಾಕ್ಟ್ ಮೀನಿಂಗ್ ಆಫ್ ಸ್ಟಾಫಿಂಗ್ ಅನ್ನೋದು ಅರ್ಥ ಮಾಡ್ಕೊಂಡಿದ್ದೀರಿ ಲಾಸ್ಟ್ ಕ್ಲಾಸಲ್ಲಿ. ಸೊ ಆ್ಯಂಡ್ ಇಂಪಾರ್ಟೆನ್ಸ್ ವೈ ಇಟ್ ಈಸ್ ನೀಡೆಡ್ ಅನ್ನುವಾಗ ಕೂಡ ನಿಮಗೆ ಅರ್ಥ ಆಗಿದೆ. ಇಟ್ ಗಿವ್ಸ್ ಎ ಹೈಯರ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಟು ದಿ ಪೀಪಲ್ ಆ್ಯಂಡ್ ಟು ಇಂಪ್ಲಿಮೆಂಟ್ ಓವರ್ ಆಲ್ ಮ್ಯಾನೇಜರಿಯಲ್ ಫಂಕ್ಷನ್ಸ್ ಸ್ಟಾಫಿಂಗ್ ಈಸ್ ನೀಡೆಡ್ ಆ್ಯಂಡ್ ಇಟ್ ಹೆಲ್ಪ್ಸ್ ಇನ್ ಇನ್ಕ್ರೀಸ್ಡ್ ಪ್ರೊಡಕ್ಟಿವಿಟಿ ಆ್ಯಂಡ್ ಪ್ರಾಫಿಟಬಿಲಿಟಿ ಆ್ಯಂಡ್ ಆಲ್ಸೋ ಇಟ್ ಹೆಲ್ಪ್ಸ್ ಇನ್ ದಿ ಎಫೆಕ್ಟಿವ್ ಯೂಸೇಜ್ ಆಫ್ ದ ಓವರ್ ಆಲ್ ರಿಸೋರ್ಸಸ್ ವಿದಿನ್ ದಿ ಆರ್ಗನೈಜೇಷನ್. ಒಂದು ಆರ್ಗನೈಜೇಷನಲ್ಲಿ ಇರ್ತಕ್ಕಂಥ ಎಲ್ಲ ರಿಸೋರ್ಸಸ್ಸನ್ನು ಯೂಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಮೋರ್ ದೆನ್ ದ್ಯಾಟ್, through staffing process it is possible to select the right people for right job in right number and at right time also. Idu ಸ್ಟಾಫಿಂಗಿನ ಇಂಪಾರ್ಟೆನ್ಸ್. ಇಸ್ ದಟ್ ಕ್ಲಿಯರ್? ದೆನ್ ಸ್ಟಾಫಿಂಗ್ ಆಸ್ ಎ ಪಾರ್ಟ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟನ್ನು ಕೂಡ ನಾವು ಆಲ್ರೆಡಿ ಕಲ್ತಿದ್ದೀವಿ. ನಾವು we are going to learn about this staffing process. It is very simple to remember as given in your notes book. ನಿಮಗೆ ಒಂದು ಸಣ್ಣ ಇದನ್ನು ಕೊಡ್ತಾ ಇದ್ದೀನಿ, ಒಂದು ಸಣ್ಣ ವರ್ಡಿಂಗ್ಸನ್ನು ತಗೊಂಡ್ಬಿಡಿ. ಮಾರ್ಸ್ ಪಾಟ್ PPC ಅಂತ. ಈ ವರ್ಡಿಂಗ್ಸನ್ನು ನೀವು ನೆನ್ಪಿಟ್ಕೊಂಡ್ಬಿಟ್ರೆ ನಿಮಗೆಲ್ಲೂ ಕೂಡ ಪಾಯಿಂಟ್ ಆಚೆಚೆ ಆಗೋದಿಲ್ಲ, ಮಿಸ್ ಆಗೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಲಾಸ್ಟ್ ಕ್ಲಾಸಲ್ಲೂ ಹೇಳಿದ್ದೀನಿ ಇದನ್ನು. ಮಾರ್ಸ್ ಪಾಟ್ PPC ಓವರ್ ಆಲ್ ಆಗಿ 8 process, 8 steps ಇಸ್ ದೇರ್. ಇಟ್ ಈಸ್ ನಾಟ್ ದ ಎಕ್ಸಾಕ್ಟ್ ಸ್ಟೆಪ್ಸ್ ಟು ಬಿ ಫಾಲೋಡ್. ಫಸ್ಟ್ 5 steps ಏನಿದೆ ಅದನ್ನು ಎಕ್ಸಾಕ್ಟಾಗಿ ಫಾಲೋ ಮಾಡಬೇಕಾಗತ್ತೆ. ಆಫ್ಟರ್ 3 ಸೈಮಲ್ಟೇನಿಯಸ್ಲಿ ನೆಕ್ಸ್ಟ್ 6, 7, 8 ಸ್ಟೆಪ್ಸ್ ಏನು ಕಾಣಿಸ್ತಾ ಇದೆ ಅದನ್ನು ನಾವು ನೇರವಾಗಿ ಫಾಲೋ ಮಾಡುವಂಥದ್ದು. ಆ್ಯಂಡ್ ಸೈಮಲ್ಟೇನಿಯಸ್ಲಿ ಇಟ್ ಈಸ್ ಗೋಯಿಂಗ್ ಆನ್. ನಾವೆಲ್ಲವನ್ನು ಒಟ್ಟಿಗೆ ಮಾಡ್ತಾ ಹೋಗಬೇಕಾಗತ್ತೆ, ವಾಟ್ ಎವರ್ ಇಟ್ ಮೇ ಬಿ. ಬಟ್ ಇಲ್ಲಿ ನಾವು ಒಂದು ಕ್ರಮಬದ್ಧತೆಯನ್ನು ಫಾಲೋ ಮಾಡೋಣ, ಆರ್ಡರಲ್ಲೇ ಅದನ್ನು ಬರೆಯೋದು. ಇಟ್ಸ್ ಅ ಬೆಟರ್ ಥಿಂಗ್ ಟು ಗೈನ್ ಮಾರ್ಕ್ಸ್, ದ ಫುಲ್ ಮಾರ್ಕ್ಸ್ ಅಂತ. ಓಕೆ, ಮಾರ್ಸ್ ಪಾಟ್ PPC ಅಂದರೆ ಫಸ್ಟ್ ಒನ್ ಇದೆ MA, ಮ್ಯಾನ್ ಪವರ್ ಪ್ಲಾನಿಂಗ್. ದೆನ್ ಸೆಕೆಂಡ್ ಒನ್ R ಮೀನ್ಸ್ ರಿಕ್ರೂಟ್ಮೆಂಟ್. ಥರ್ಡ್ ಒನ್ S ಮೀನ್ಸ್ ಸೆಲೆಕ್ಷನ್ ಆ್ಯಂಡ್ P ಮೀನ್ಸ್ ಪ್ಲೇಸ್ಮೆಂಟ್, O ಮೀನ್ಸ್ ಓರಿಯೆಂಟೇಷನ್, T ಮೀನ್ಸ್ ಟ್ರೈನಿಂಗ್. ಜನರಲಿ D ಈಸ್ ನಾಟ್ ದೇ, ನೀವು ಹಾಗಂತ ಅಂದ್ಕೊಳ್ಳೋದು ಬೇಡ. ಟ್ರೈನಿಂಗ್ ಜೊತೆಯಲ್ಲಿ ಡೆವಲಪ್ಮೆಂಟ್ ಅನ್ನೋದು ಮಾಮೂಲಿಯಾಗಿ ಕೇಳ್ತಾ ಇರ್ತೀವಿ. ಹಾಗಾಗಿ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟನ್ನು ಒಟ್ಟಿಗೆ ನೆನಪು ಮಾಡ್ಕೊಳ್ಬೇಕು. ಆ್ಯಂಡ್ PPC ಪರ್ಫಾರ್ಮೆನ್ಸ್ ಅಪ್ರೈಸಲ್, ಪ್ರಮೋಷನ್ ಆ್ಯಂಡ್ ಕರಿಯರ್ ಪ್ಲಾನಿಂಗ್. ಆ್ಯಂಡ್ ಲಾಸ್ಟ್ ಒನ್ C ಏನಿದೆ ಅದು ಕಂಪನ್ಸೇಷನ್. ಹಾಗಾಗಿ ಹೇಳಿದ್ದು ಮಾರ್ಸ್ ಪಾಟ್ PPCಯನ್ನು ನೀವು ಕರೆಕ್ಟಾಗಿ ನೆನಪಿಟ್ಕೊಂಡ್ರೆ ಒನ್ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಆರ್ ಒನ್ ಕ್ಯಾನ್ ಈಸಿಲಿ ಎಕ್ಸ್ಪ್ಲೈನ್ ದ ಓವರ್ ಆಲ್ ಪ್ರೊಸೆಸ್ ಆಫ್ ದಿ ಸ್ಟಾಫಿಂಗ್ ಅಂತ. ಇಸ್ ದಟ್ ಕ್ಲಿಯರ್? ಏನಿದು ಓವರ್ ಆಲ್ ಆಗಿ, ಎಸ್ ವಿ ನೀಡ್ ಎ ಬೆಟರ್ ಸ್ಟಾಫ್, ಗುಡ್ ಸ್ಟಾಫ್, ಇಸ್ ಇಟ್ ನಾಟ್? ಒಂದು ಸ್ಟಾಫ್ ಅನ್ನುವಂಥದ್ದು ಖಂಡಿತ ಬೇಕಾಗತ್ತೆ, ನಿಮಗೆ ಗೊತ್ತಿದೆ. ಹಾಗಾಗಿ ರೈಟ್ ಪರ್ಸನ್ ಶುಡ್ ಬಿ ಸೆಲೆಕ್ಟೆಡ್ ಫಾರ್ ರೈಟ್ ಜಾಬ್ ಪೊಸಿಷನ್ಸ್. ಒಂದು ಸರಿಯಾದ ಕೆಲಸಕ್ಕೆ ಸರಿಯಾದ ವ್ಯಕ್ತಿಗಳನ್ನು ನೇಮಕ ಮಾಡ್ಕೊಳ್ಬೇಕಾಗತ್ತೆ ಅನ್ನುವಾಗ ವಿ ಹ್ಯಾವ್ ಟು ಫಾಲೋ ಸರ್ಟೆನ್ ಪ್ರೊಸೀಜರ್ಸ್, ಒರೇ ಸರ್ಟೆನ್ ಸ್ಟೆಪ್ಸ್, ಒಂದು ಸ್ಟೆಪ್ಸನ್ನು ಫಾಲೋ ಮಾಡಬೇಕಾಗತ್ತೆ ನೀವು ಕರೆಕ್ಟಾದ ವ್ಯಕ್ತಿಯನ್ನು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ. ಸೊ ಅದನ್ನೇ ಹೇಳ್ತಾ ಇರುವಂಥದ್ದು ಸ್ಟಾಫಿಂಗ್ ಪ್ರೊಸೆಸ್ಸನ್ನು ನಾವು ಕಲಿತಾ ಇರುವಂಥದ್ದು. ಸೊ ನೋಡೋಣ ಏನಿದೆ ಅದರಲ್ಲಿ ಅಂತ. ನಾವು ಕಲಿತಾ ಇರುವಂಥದ್ದು ಕನ್ನಡದವರಿಗೆ ಹೇಳ್ತಾ ಇದ್ದೀನಿ, ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆ ಅಂತ ಅರ್ಥ. ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆ ಹೇಗಿರುತ್ತೆ, ಹೇಗೆ ಜನರನ್ನು ಆಯ್ಕೆ ಮಾಡ್ಕೊಳ್ತಾರೆ. ಇವನ್ ಆಫ್ಟರ್ ಸೆಲೆಕ್ಷನ್, ಒನ್ ಥಿಂಗ್ ಅಗೇನ್ ಐ ವಾಂಟ್ ಟು ರಿಮೈಂಡ್ ಇಟ್ ಯು ಪೀಪಲ್ ದ್ಯಾಟ್ ಸ್ಟಾಫಿಂಗ್ ಈಸ್ ನಾಟ್ ಅ ಮಿಯರ್ ಸೆಲೆಕ್ಷನ್ ಪ್ರೊಸೆಸ್. ಸೆಲೆಕ್ಷನ್ ಈಸ್ ಒನ್ ಆಫ್ ದಿ ಪಾರ್ಟ್ ಆಫ್ ದಿ ಸ್ಟಾಫಿಂಗ್. ರಿಮೆಂಬರ್, ಇವನ್ ಆಫ್ಟರ್ ಸೆಲೆಕ್ಷನ್ ಆಲ್ಸೋ ಸ್ಟಾಫಿಂಗ್ ಪ್ರೊಸೆಸ್ ಕಂಟಿನ್ಯೂಸ್. ಸೆಲೆಕ್ಷನ್ ಮಾಡಿದ ನಂತರ ಕೂಡ ಸ್ಟಾಫಿಂಗ್ ಕಂಟಿನ್ಯೂ ಆಗುತ್ತೆ. ಬಿಕಾಸ್ ವಿ ಹ್ಯಾವ್ ಟು ಮೇಂಟೈನ್ ದ ಪೀಪಲ್ ಹೂ ಆರ್ ಸೆಲೆಕ್ಟೆಡ್ ಆ್ಯಂಡ್ ವಿ ಹ್ಯಾವ್ ಟು ಗಿವ್ ಪ್ರಾಪರ್ ಕಂಪನ್ಸೇಷನ್ ಟು ದೆಮ್, ಪ್ರಾಪರ್ ರೆಮ್ಯುನರೇಷನ್ ಟು ದೆಮ್. ವಿ ಹ್ಯಾವ್ ಟು ಪ್ರೊವೈಡ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಆಪರ್ಚುನಿಟಿ
ಆಪರ್ಚುನಿಟೀಸ್ ಆ್ಯಂಡ್ ವಿ ಹ್ಯಾವ್ ಟು ಅಪ್ರೈಸಲ್ ದೇರ್ ಪರ್ಫಾರ್ಮೆನ್ಸ್ ಕಂಟಿನ್ಯೂಸ್ಲಿ. ಹೇಗೆ ಕೆಲಸ ಮಾಡ್ತಾ ಇದ್ದಾರೆ, ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆಯಾ ಇಲ್ವಾ ಎಲ್ಲವನ್ನು ಕೂಡ ನಾವು ಮಾಡಬೇಕಾಗತ್ತೆ ಅನ್ನುವಾಗ ಸ್ಟಾಫಿಂಗ್ ಅನ್ನೋದು ಸೆಲೆಕ್ಷನ್ ಅಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ಇಸ್ ದಟ್ ಕ್ಲಿಯರ್? ಹಾಗಾಗಿ ಸ್ಟಾಫಿಂಗ್ ಅಂದರೆ ಬರೀ ಸೆಲೆಕ್ಷನ್ ಅಲ್ಲ, ಇಟ್ ಇನ್ವಾಲ್ವ್ಸ್ ಅ ಸೆಲೆಕ್ಷನ್. ಅಷ್ಟನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ವೇರ್ ಇಟ್ ಸ್ಟಾರ್ಟ್ಸ್ ಅಂತ, ಯಾವಾಗ ಶುರುವಾಗುತ್ತೆ ಅಥವಾ ಎಲ್ಲಿ ಶುರುವಾಗುತ್ತೆ ಅಂತ ನೋಡುವಾಗ ಫಸ್ಟ್ ಪಾಯಿಂಟ್ ಹೇಳ್ತಾ ಇದ್ದೀವಿ, ಮ್ಯಾನ್ ಪವರ್ ಪ್ಲಾನಿಂಗ್ ಅಂತ. ಸೊ ಮ್ಯಾನ್ ಪವರ್ ಪ್ಲಾನಿಂಗ್ ಅಂತ ಇನ್ ಯುವರ್ ಟೆಕ್ಸ್ಟ್ ಬುಕ್ ಇಟ್ ಈಸ್ ಗಿವನ್ ಆಸ್ ಎಸ್ಟಿಮೇಟಿಂಗ್ ದ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ಸ್. ಇಟ್ ಈಸ್ ಬೆಟರ್ ಟು ರೈಟ್ ದ ಸೇಮ್ ವರ್ಡ್ಸ್, ಎಸ್ಟಿಮೇಟಿಂಗ್ ದ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ಸ್. ಇಯರ್ಸ್ ಅಂತ ನೀವು ಇಯರ್ ಸ್ಪಾಟ್ PPC ಅಂತ ಕೂಡ ಕರ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಬಟ್ ಮಾರ್ಸ್ ಅನ್ನುವಾಗ ನಿಮಗೆ ಈಸಿಯಾಗಿ ನೆನಪಾಗುತ್ತೆ. ಹಾಗಾಗಿ ಮಾರ್ಸ್ ಅಂದರೆ ಮಂಗಳ ಗ್ರಹ, ಪಾಟ್ ಅಂದರೆ ಮಡಕೆ, PPC ಅನ್ನೋದು ನಮ್ಮ ಉಡುಪಿಯಲ್ಲಿರ್ತಕ್ಕಂಥ ಒಂದು ಕಾಲೇಜು, ಅದು ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ಅದನ್ನು ನೆನ್ಪಿಟ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣದಿಂದ ಇದೆಲ್ಲವನ್ನು ಹೇಳ್ತಾ ಇದ್ದೀನಿ. ಸೊ ಕಮ್ ಟು ದಿ ಫಸ್ಟ್ ಪಾಯಿಂಟ್, ಎಸ್ಟಿಮೇಟಿಂಗ್ ದ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್. ವಾಟ್ ಈಸ್ ದ ಫಸ್ಟ್ ಸ್ಟೆಪ್ ಇನ್ ದಿ ಸ್ಟಾಫಿಂಗ್ ಪ್ರೊಸೆಸ್ ಅಂತ ಕೇಳಿದರೆ, ವಿ ಹ್ಯಾವ್ ಟು ಮೇಕ್ ಆರ್ ಪ್ರಿಪೇರ್ ಅ ಪ್ರಾಪರ್ ಪ್ಲಾನಿಂಗ್ ಅಬೌಟ್ ದಿ ಸ್ಟಾಫ್. ಹೌ ಮಚ್ number of staff are required, what kind of staff is required, ಈ ಥರದ್ದನ್ನು, ವಾಟ್ ಕ್ವಾಲಿಟೀಸ್ ದೇ ಶುಡ್ ಹ್ಯಾವ್, ಈ ಥರದ್ದನ್ನೆಲ್ಲ ನಾವು ಥಿಂಕ್ ಮಾಡಬೇಕಾಗತ್ತೆ. ಡಿಪೆಂಡಿಂಗ್ ಆನ್ ದ್ಯಾಟ್ ನಾವು ಅಸೆಸ್ಮೆಂಟ್ ಮಾಡುವಂಥದ್ದು, ಅನಲೈಸ್ ಮಾಡುವಂಥದ್ದು ಮತ್ತು ಓವರಾಲ್ ಆಗಿ ಪ್ಲ್ಯಾನ್ ಮಾಡುವಂಥದ್ದು. ಸೊ ಹಾಗಾಗಿ ಮ್ಯಾನ್ ಪವರ್ ಪ್ಲಾನಿಂಗ್ ಅಂತಂದರೆ ಇಟ್ ಈಸ್ ಎ ಪ್ರೊಸೆಸ್ ಆಫ್ ಎಸ್ಟಿಮೇಟಿಂಗ್ ದ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ ಆಫ್ ಎನ್ ಆರ್ಗನೈಜೇಷನ್. ಅಲ್ಲಿ ರಿಕ್ರೂಟ್ಮೆಂಟ್ ಅಂತ ಇದೆ, ಅದನ್ನು ರಿಕ್ರೂಟ್ಮೆಂಟ್ ಅನ್ನೋದಕ್ಕಿಂತ ರಿಕ್ವೈರ್ಮೆಂಟ್ ಆಫ್ ಎನ್ ಆರ್ಗನೈಜೇಷನ್ ಅಂತಲೇ ಓದ್ಕೊಳ್ಳಿ. ಬಿಕಾಸ್ ನಾವು ಏನು ಮಾಡ್ತೀವಿ, ನಮ್ಮ ಈಚ್ ಆ್ಯಂಡ್ ಎವ್ರಿ ಆರ್ಗನೈಜೇಷನ್ ನೀಡ್ಸ್ ಎ ಮ್ಯಾನ್ ಪವರ್, ದೆರ್ ಇಸ್ ನೋ ಡೌಟ್. ಮ್ಯಾನ್ ಪವರ್ ಅಂದರೆ ಹ್ಯೂಮನ್ ರಿಸೋರ್ಸಸ್ ಬೇಕು. ಇಟ್ ಮೀನ್ಸ್ ಸ್ಟಾಫ್ ಅಂತ, ಸ್ಟಾಫ್ ಬೇಕೇ ಬೇಕು ಟು ಪರ್ಫಾರ್ಮ್ ದ ಈಚ್ ಆ್ಯಂಡ್ ಎವ್ರಿ ಆಕ್ಟಿವಿಟೀಸ್ ಆಫ್ ದಿ ಬಿಸ್ನೆಸ್ ಆರ್ಗನೈಜೇಷನ್. ಇಸ್ ಇಟ್ ನಾಟ್? ವಿ ರಿಕ್ವೈರ್ ಸ್ಟಾಫ್. ಸೊ ದ ಎಸ್ಟಿಮೇಟಿಂಗ್ ದ ಓವರ್ ಆಲ್ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ ಆಫ್ ಎನ್ ಆರ್ಗನೈಜೇಷನ್ ಈಸ್ ಕಾಲ್ಡ್ ಮ್ಯಾನ್ ಪವರ್ ಪ್ಲಾನಿಂಗ್. ಅದನ್ನೇ ನಾವು ಮ್ಯಾನ್ ಪವರ್ ಪ್ಲಾನಿಂಗ್ ಅಂತ ಕರೆಯುವಂಥದ್ದು. ಆಪರೇಷನಲ್ಲಿ ಏನಾಗುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ದ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ಸ್ ವುಡ್ ನೆಸೆಸಿಟೇಟ್ workload analysis on the on hand and workforce analysis on the other hand. ಅಂತಂದರೆ ವರ್ಕ್ಲೋಡ್ ಅನಾಲಿಸಿಸ್ ಮತ್ತು ವರ್ಕ್ಫೋರ್ಸ್ ಅನಾಲಿಸಿಸ್. ಎಷ್ಟು ವರ್ಕ್ಲೋಡ್ ಇದೆ, ಹೌ ಮೆನಿ ಜಾಬ್ ಪೊಸಿಷನ್ಸ್ ಆರ್ ದೇರ್, ಹೌ ಮೆನಿ ವರ್ಕ್ಸ್ ಆರ್ ದೇರ್ ಟು ಪರ್ಫಾರ್ಮ್, ಆ್ಯಂಡ್ ಹೌ ಮೆನಿ ಪೀಪಲ್ಸ್ ಆರ್ ರಿಕ್ವೈರ್ಡ್ ಟು ಪರ್ಫಾರ್ಮ್ ದೋಸ್ ಜಾಬ್ಸ್ ಅಂತ. ವರ್ಕ್ಲೋಡ್ ಅಂದರೆ ಎಷ್ಟು ಜಾಬ್ ಪೊಸಿಷನ್ ಇದೆ, ಎಷ್ಟು ವರ್ಕ್ ಇದೆ ಅನ್ನೋದ್ರ ಬಗ್ಗೆ ಐಡಿಯಾ ತಗೊಳ್ಳುವಂಥದ್ದು. ಆ್ಯಂಡ್ ವರ್ಕ್ ಫೋರ್ಸ್ ಅನಾಲಿಸಿಸ್ ಅಂದರೆ ವಾಟ್ ಕೈಂಡ್ ಆಫ್ ಸ್ಟಾಫ್, ಹೌ ಮಚ್ ಸ್ಟಾಫ್ ಆ್ಯಂಡ್ ವಾಟ್ ಕೈಂಡ್ ಆಫ್ ಸ್ಟಾಫ್ ಈಸ್ ರಿಕ್ವೈರ್ಡ್ ಟು ಪರ್ಫಾರ್ಮ್ ದೋಸ್ ವರ್ಕ್ ವಿನ್ ದಿ ಆರ್ಗನೈಜೇಷನಲ್ಲಿ ಏನಿದೆ ಅದನ್ನು ಕೆಲಸ ಮಾಡಲಿಕ್ಕೆ ಎಷ್ಟು ಜನ ಬೇಕು ಅಂತ ಡಿಸೈಡ್ ಮಾಡುವಂಥದ್ದು. ಹಾಗಾಗಿ ವರ್ಕ್ ಫೋರ್ಸ್ ಅನಾಲಿಸಿಸ್ ವುಡ್ ರಿವೀಲ್ ದ ನಂಬರ್ ಆ್ಯಂಡ್ ಟೈಪ್ ಅವೈಲೇಬಲ್. ಎಷ್ಟು ಜನ ಬೇಕು ಅನ್ನೋದನ್ನೆಲ್ಲ ವರ್ಕ್ ಫೋರ್ಸ್ ಅನಾಲಿಸಿಸ್ ಅನ್ನೋಂಥದ್ದು ಕ್ಲಿಯರ್ ಕಟ್ಟಾಗಿ ಹೇಳುತ್ತೆ ಅಂತ. ಇಸ್ ದಟ್ ಕ್ಲಿಯರ್? ಸೊ ಇಟ್ ಮೇ ಬಿ ಪಾಯಿಂಟೆಡ್ ಔಟ್ ದ್ಯಾಟ್ ನೈದರ್ ಓವರ್ ಸ್ಟಾಫಿಂಗ್ ನಾರ್ ಅಂಡರ್ ಸ್ಟಾಫಿಂಗ್ ಈಸ್ ಅ ಡಿಸೈರಬಲ್ ಸಿಚುವೇಶನ್. ನಿಮಗೆ ಗೊತ್ತಿರಲಿ, ಯಾವುದೇ ಕಾರಣಕ್ಕೂ ಓವರ್ ಸ್ಟಾಫಿಂಗ್ ಅಥವಾ ಅಂಡರ್ ಸ್ಟಾಫಿಂಗ್, ಕೆಲಸಗಾರರು ಜಾಸ್ತಿಯೂ ಇರಬಾರ್ದು, ಕೆಲಸಗಾರರು ಕಡಿಮೆ ಕೂಡ ಇರಬಾರ್ದು. ಎರಡೂ ಕೂಡ ಒಂದು ಬಿಸ್ನೆಸ್ಸಿಗೆ ಒಳ್ಳೆಯದಾಗುವಂಥ ಪರಿಸ್ಥಿತಿ ಅಲ್ಲ ಅಂತ ತಿಳ್ಕೊಳ್ಳಿ. ಸೊ ಓವರಾಲ್ ಆಗಿ ಇಷ್ಟೇ ಮ್ಯಾನ್ ಪವರ್ ಬಗ್ಗೆ ಹೇಳುವಂಥದ್ದು ಇಷ್ಟೇ. ಕ್ವಾಂಟಿಟಿ ಆಫ್ ದಿ ಮ್ಯಾನ್ ಪವರ್ ಶುಡ್ ಬಿ ಎನಾಲಿಸಿಸ್ ಮಾಡಬೇಕು. ಹಾಗೆಯೇ ವಾಟ್ ಕ್ವಾಲಿಟೀಸ್ ದೇ ಶುಡ್ ಹ್ಯಾವ್ ಅನ್ನೋದ್ರ ಬಗ್ಗೆನೂ ಕೂಡ ನಾವು ಅನಾಲಿಸಿಸ್ ಮಾಡಬೇಕಾಗತ್ತೆ. ಪ್ರಾಪರ್ ಪ್ಲ್ಯಾನ್ ಶುಡ್ ಬಿ ಮೇಡ್ ಅಬೌಟ್ ದಿ ರಿಕ್ವೈರ್ಮೆಂಟ್ ಆಫ್ ವರ್ಕ್ ಫೋರ್ಸ್ ವಿದಿನ್ ದಿ ಆರ್ಗನೈಜೇಷನ್. ಇಟ್ ಇನ್ವಾಲ್ವ್ಸ್ required by the organization. It involves both the analysis of workload and analysis of workforce. So this is the thing we have to explain under the heading of manpower planning. I hope ಇದು ಅರ್ಥ ಆಗಿದೆ. ಓವರಾಲ್ ಆಗಿ ಈ ಪ್ರೊಸೆಸ್ಸಲ್ಲಿ ಕನ್ನಡದಲ್ಲಿ ಇದನ್ನು ನಾವು ಮಾನವ ಶಕ್ತಿಯ ಅಗತ್ಯತೆಯನ್ನು ಅಂದಾಜು ಮಾಡುವುದು ಅಂತ ಕೇಳ್ತೀವಿ. ಯಾವುದೇ ಕೆಲಸವನ್ನು ನಿರ್ವಹಿಸಬೇಕಾದ್ರೂ ಮಾನವ ಶಕ್ತಿಯ ಅಗತ್ಯತೆ ಖಂಡಿತ ಇದೆ. ಹಾಗಾಗಿ ಎಷ್ಟು ಕೆಲಸಗಳಿವೆ, ನಿರ್ವಹಿಸಬೇಕಾದ ಕೆಲಸಗಳು ಏನಿವೆ ಅದರ ವಿವರಗಳನ್ನು ಕಲೆ ಹಾಕಬೇಕು. ಆಮೇಲೆ ಎಷ್ಟು ಜನ ಅಂಥ ಕೆಲಸಗಳನ್ನು ಮಾಡಲು ಬೇಕಾಗಿದ್ದಾರೆ ಮತ್ತು ಅವರ ಅರ್ಹತೆಗಳು ಏನಿರಬೇಕು ಅಂತ ಈ ಪ್ರಥಮ ಹಂತದಲ್ಲಿ ನಾವು ಡಿಸೈಡ್ ಮಾಡ್ತೀವಿ. ನಾವು ಇಟ್ ಈಸ್ ವೆರಿ ಕ್ಲಿಯರ್. ಎಸ್, ನಮಗೆ ಒಂದು ಎಕ್ಸಾಂಪಲ್ ತಗೊಳ್ಳೋದಾದರೆ ವಿ ನೀಡ್ 2 ಮ್ಯಾನೇಜರ್. ನಾವು ಓವರಾಲ್ ಎಕ್ಸಿಸ್ಟ್ ಆಗಿರುವಂಥ ಒಂದು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಬ್ಬರು ಮ್ಯಾನೇಜರ್ ಬೇಕು. ಏನು ಅರ್ಹತೆ ಕೇಳಿದರೆ ದೇ ಶುಡ್ ಬಿ ಡಬಲ್ ಗ್ರ್ಯಾಜುಯೇಟ್ ಅಂತ ಒಂದು ಅರ್ಹತೆ ಇದೆ. ಆ್ಯಂಡ್ ದೇ ಮಸ್ಟ್ ಹ್ಯಾವ್ ಎ 2 year ಎಕ್ಸ್ಪೀರಿಯನ್ಸ್ ಅಂತ. 2 managers ರಿಕ್ವೈರ್ಡ್, ಆರ್ ಅಸ್ಯೂಮ್ ದ್ಯಾಟ್ ಓನ್ಲಿ 1 manager ಈಸ್ ರಿಕ್ವೈರ್ಡ್ ಟು ಹ್ಯಾಂಡಲ್ ಎ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್. ಸೊ 2 year ಎಕ್ಸ್ಪೀರಿಯನ್ಸ್ ಪ್ಲಸ್ ದಿಸ್ ಇಸ್ ದ ಬೇಸಿಕ್ ಕ್ವಾಲಿಫಿಕೇಷನ್ ರಿಕ್ವೈರ್ಡ್ ಅನ್ನುವಾಗ ಡಬಲ್ ಗ್ರ್ಯಾಜುಯೇಟ್ ಅಂದರೆ ಒಂದು
ಏನು ಹೇಳ್ತಾರೆ MCOM ಆಗಿರಬೇಕು, ಈ ಥರ ತೆಗೆದುಕೊಳ್ಳುವಂಥದ್ದು ಒಂದು ಎಕ್ಸಾಂಪಲ್ ಆಗಿ ತೆಗೆದುಕೊಂಡಿರಿ. ಈ ಎಕ್ಸಾಂಪಲ್ ನಮಗೆ ಮುಂದಿನ ಸ್ಟೆಪ್ಪಲ್ಲಿ ಈಸಿ ಆಗುತ್ತೆ. ಓಕೆ, ಸೊ ಕಮ್ ಟು ದಿ ಸೆಕೆಂಡ್ ಒನ್. ಎಸ್, ಇಟ್ ಇಸ್ ವೆರಿ ಕ್ಲಿಯರ್ ನೌ. ಮ್ಯಾನ್ ಪವರ್ ಪ್ಲಾನಿಂಗ್ ಓವರ್. ದೆನ್ ವಾಟ್ ಟು ಡೂ, ವಾಟ್ ಶುಡ್ ವಿ ಡೂ? Once the number of the people is estimated, the next thing is that is recruitment. ಈಗ ನಾವು ಜನರನ್ನು ಹುಡುಕಿಕೊಂಡು ಹೋಗಬೇಕು, ಜನರನ್ನು ಇನ್ವೈಟ್ ಮಾಡಬೇಕು, ಪ್ಲೀಸ್ ಅಪ್ಲೈ ಫಾರ್ ದಿ ಜಾಬ್ ಅಂತ. ಅದೇ ಪ್ರೊಸೆಸನ್ನು ನಾವು ರಿಕ್ರೂಟ್ಮೆಂಟ್ ಅಂತ ಕರೆಯುವಂಥದ್ದು. ನಾನು ಮತ್ತೆ ಕ್ಲಿಯರ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ಏನಾಗುತ್ತೆ, ರಿಕ್ರೂಟ್ಮೆಂಟು, ಸೆಲೆಕ್ಷನ್ನು, ಅಪಾಯಿಂಟ್ಮೆಂಟು ಇದೆಲ್ಲ ಒಂದೇ. ಯಾರಿಗೆ? ನಾರ್ಮಲ್ ಪೀಪಲ್ಗೆ, ಐ ಮೀನ್ ಜನರಲ್ ಪಬ್ಲಿಕ್ಕಿಗೆ ಇದೆಲ್ಲೋ ಒಂದೇ ಥರ ಅನಿಸ್ಬಿಡುತ್ತೆ. ರಿಕ್ರೂಟ್ಮೆಂಟ್ ಆಗಿದೆ ಅಥವಾ ಅಪಾಯಿಂಟ್ಮೆಂಟ್ ಆಗಿದೆ, ಸೆಲೆಕ್ಟ್ ಆಗಿದೆ ಅಂದರೆ ಎಲ್ಲ ಕೆಲಸ ಸಿಕ್ಬಿಡ್ತು ಅಂತ ಅಂದ್ಕೊಳ್ತಾರೆ. ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ರಿಮೆಂಬರ್, ರಿಕ್ರೂಟ್ಮೆಂಟ್ ಅಂದರೆ ಇಟ್ ಹ್ಯಾಸ್ ಇಟ್ಸ್ ಓನ್ ಮೀನಿಂಗ್. ಏನಂತ ಕೇಳಿದರೆ, ಲುಕ್ ಎಟ್ ದಿ ಬೋರ್ಡ್ ಹಿಯರ್. ಏನು ಹೇಳುತ್ತೆ? ಪ್ರೊಸೆಸ್ ಆಫ್ ರಿಕ್ರೂಟ್ಮೆಂಟ್ ಈಸ್ ಎ ಪ್ರೊಸೆಸ್ ಆಫ್ ಸರ್ಚಿಂಗ್ ದ ಕ್ಯಾಂಡಿಡೇಟ್ಸ್ ಫಾರ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಸ್ಟಿಮ್ಯುಲೇಟಿಂಗ್ ಆ್ಯಂಡ್ ಎನ್ಕರೇಜಿಂಗ್ ದೆಮ್ ಟು ಅಪ್ಲೈ ಫಾರ್ ಜಾಬ್ಸ್ ಇನ್ ದಿ ಆರ್ಗನೈಜೇಷನ್. ಸೊ ಏನು ಮಾಡಬೇಕು ಅಂತಂದರೆ, ಇಟ್ ಈಸ್ ಎ ಪ್ರೊಸೆಸ್ ಆಫ್ ಫೈಂಡಿಂಗ್ ಔಟ್ ದ ಕ್ಯಾಂಡಿಡೇಟ್ಸ್ ವಿಚ್ ಆರ್ ಫಾರ್ ಎಂಪ್ಲಾಯ್ಮೆಂಟ್ ವಿಚ್ ಆರ್ ರಿಕ್ವೈರ್ಡ್ ಬೈ ದಿ ಆರ್ಗನೈಜೇಷನ್. ಕೆಲಸಕ್ಕಾಗಿ ಜನರನ್ನು ಹುಡುಕುವಂಥ ಪ್ರಕ್ರಿಯೆ. ಮತ್ತು ಸ್ಟಿಮ್ಯುಲೇಟಿಂಗ್ ಮೀನ್ಸ್ ಎನ್ಕರೇಜಿಂಗ್ ಅಂತಲೇ ಅರ್ಥ. ಸ್ಟಿಮ್ಯುಲೇಟಿಂಗ್ ದೆಮ್, ಅಪ್ರೋಚಿಂಗ್ ದೆಮ್ ಆ್ಯಂಡ್ ಎನ್ಕರೇಜಿಂಗ್ ದೆಮ್ ಟು ಅಪ್ಲೈ ಫಾರ್ ದಿ ಜಾಬ್. ಜಾಬಿನ ಬಗ್ಗೆ ಅವರಿಗೆ ವಿವರಗಳನ್ನು ನೀಡಿ ಅವರು ಜಾಬಿಗೆ ಅಪ್ಲೈ ಮಾಡುವ ಹಾಗೆ ಅವರನ್ನು ಎನ್ಕರೇಜ್ ಮಾಡುವಂತಹ ಪ್ರಕ್ರಿಯೆ ಏನಿದೆ ಅದನ್ನು ನಾವು ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ಇನ್ ಕನ್ನಡ ಇದನ್ನು ನೇಮಕಾತಿ ಅಂತ ಕರೀತಾರೆ. ಅಂದರೆ ಸಂಭಾವ್ಯ ಉದ್ಯೋಗಿಗಳನ್ನು, ಸಂಭಾವ್ಯ ಮೀನ್ಸ್ ಏನು ಮುಂದಿನ ಸಾಧ್ಯತೆ ಇರುವಂತಹ ಉದ್ಯೋಗಿಗಳನ್ನು ಹುಡುಕುವ ಪ್ರಕ್ರಿಯೆ ಮತ್ತು ಸಂಸ್ಥೆಯಲ್ಲಿನ ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸಲಿಕ್ಕಾಗಿ ಅವರನ್ನು ಉತ್ತೇಜಿಸುವುದು ಎಂದು ನೇಮಕಾತಿಯನ್ನು ವ್ಯಾಖ್ಯಾನ ಮಾಡ್ತಾರೆ. ಇದ್ರ ಬಗ್ಗೆ ಮತ್ತೆ ಡೀಪಾಗಿ ನಾವು ನೆಕ್ಸ್ಟ್ ಹಂತದಲ್ಲಿ ಕಲಿತಾ ಇದ್ದೀವಿ. ಹಾಗಾಗಿ ದಿಸ್ ಮಚ್ ಈಸ್ ಇನಫ್. ಈಗ ಈ ಹಂತದಲ್ಲಿ ಏನು ಮಾಡ್ತವೆ ಅಂತಂದರೆ, ವಿ ಮೇ ಯೂಸ್ ಬೋತ್ ದಿ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಸೋರ್ಸಸ್ ಫಾರ್ ರಿಕ್ರೂಟ್ಮೆಂಟ್. ಸಮ್ಟೈಮ್ಸ್ ಏನಾಗುತ್ತೆ, ಎರಡು ಲಿಂಕ್ಗಳು ನಮಗೆ ಸಿಗ್ತವೆ. ಒಂದು ಸೋರ್ಸಸ್ ಸಿಗ್ತವೆ, ಒಂದು ಇಂಟರ್ನಲ್ ಸೋರ್ಸಸ್, ಇನ್ನೊಂದು ಎಕ್ಸ್ಟರ್ನಲ್ ಸೋರ್ಸಸ್. ಇಂಟರ್ನಲ್ ಸೋರ್ಸ್ ಅಂದರೆ ಬೈ ಟ್ರಾನ್ಸ್ಫರ್ ಆರ್ ಪ್ರಮೋಷನ್ ಇಟ್ ಈಸ್ ಪಾಸಿಬಲ್ ಟು ಫಿಲ್ ಎ ಪರ್ಟಿಕ್ಯುಲರ್ ಜಾಬ್ ಪೊಸಿಷನ್ ಇನ್ ದಿ ಆರ್ಗನೈಜೇಷನ್. ಒಂದು ಟ್ರಾನ್ಸ್ಫರ್ ಮಾಡುವುದರ ಮುಖೇನ ಕುಂದಾಪುರದಿಂದ ಗಂಗೊಳ್ಳಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದು, ಅಥವಾ ಕುಂದಾಪುರದಿಂದ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿ ಇಲ್ಲಿ ಮ್ಯಾನೇಜರನ್ನು ನಾವು ಅಪಾಯಿಂಟ್ ಮಾಡ್ಬೋದು. ಮತ್ತೊಂದು ಕಡೆ ಖಾಲಿ ಆಗುತ್ತೆ, ದಟ್ ಇಸ್ ಎ ಸೆಕೆಂಡರಿ ಥಿಂಗ್. ಓಕೆ, ಹಾಗೆಯೇ ಪ್ರಮೋಷನ್ ಮಾಡಿಬಿಟ್ಟು ಕೂಡ ಆ ಜಾಬ್ ಪೊಸಿಷನನ್ನು ಫಿಲ್ಅಪ್ ಮಾಡಲಿಕ್ಕೆ ಸಾಧ್ಯ ಇದೆ. ಇದು ಇಂಟರ್ನಲ್ ಸೋರ್ಸ್ ಅಂತ ಕರಿತೀವಿ. ಎಕ್ಸ್ಟರ್ನಲ್ ಸೋರ್ಸ್ ಅಂದರೆ ಫ್ರಮ್ ಔಟ್ಸೈಡ್ ದಿ ಬಿಸ್ನೆಸ್, ಎನಿ ಕ್ಯಾಂಡಿಡೇಟ್ ಯಾವುದೇ ರೀತಿಯಲ್ಲಿ ನಾವು ಇದು ಮಾಡ್ಬೋದು. ಯೂಶ್ವಲಿ ವಿ ಮೇ ಯೂಸ್ ಡಿಫ್ರೆಂಟ್ ರಿಕ್ರೂಟ್ಮೆಂಟ್ ಸೋರ್ಸಸ್ ಲೈಕ್ ಅಡ್ವರ್ಟೈಸ್ಮೆಂಟ್, ವೆಬ್ ಪಬ್ಲಿಷಿಂಗ್, ರೇಡಿಯೋ ಅಡ್ವರ್ಟೈಸ್ಮೆಂಟ್, ಈ ಥರ ಬೇರೆ ಬೇರೆ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಇದೆ. ಅದನ್ನು ನೆಕ್ಸ್ಟ್ ಚಾಪ್ಟ್ರಲ್ಲಿ ನಾವು ಡೀಪಾಗಿ ಕಲಿತೀವಿ, ಹೇಗೆಲ್ಲ ಸೋರ್ಸಸನ್ನು ಹುಡ್ಕೊಂಡು ಹೋಗ್ತೀವಿ ಅಂತ. ಇಲ್ಲಿ ವಿ ಹ್ಯಾವ್ ಟು ರೈಟ್ ಓನ್ಲಿ ದ ಮೀನಿಂಗ್ ಆಫ್ ರಿಕ್ರೂಟ್ಮೆಂಟ್ ಆ್ಯಂಡ್ ವಾಟ್ ಆರ್ ದ ಸೋರ್ಸಸ್ ಜನರಲಿ ವಿ ಆರ್ ಗೋಯಿಂಗ್ ಟು ಯೂಸ್. ಇದೆಲ್ಲ ಯೂಸ್ ಮಾಡ್ತೀವಿ ಅಂತ. ಕ್ಲಿಯರ್? ಸೊ ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ಸೋರ್ಸಸನ್ನು ಯೂಸ್ ಮಾಡ್ತೀವಿ. ನಾವು ಥ್ರೂ ಅಡ್ವರ್ಟೈಸ್ಮೆಂಟ್ ವಿ ಆರ್ ಗಿವಿಂಗ್ ಇನ್ಫಾರ್ಮೇಷನ್ ಟು ದಿ ಪಬ್ಲಿಕ್ ಅಬೌಟ್ ದಿ ಜಾಬ್ ಅವೈಲಬಿಲಿಟಿ ಆಫ್ ಜಾಬ್ ವಿದಿನ್ ದಿ ಆರ್ಗನೈಜೇಷನ್ ಆ್ಯಂಡ್ ಸ್ಟಿಮ್ಯುಲೇಟ್ ದೆಮ್ ಟು. ವಿ ಶುಡ್ ಅಪ್ರೋಚ್ ದ ಪೀಪಲ್ ಇನ್ ಸಚ್ ಎ ವೇ ದ್ಯಾಟ್ ಇಟ್ ಶುಡ್ ಸ್ಟಿಮ್ಯುಲೇಟ್ ದ ಪೀಪಲ್ ಟು ಅಪ್ರೋಚ್ ಆರ್ ಟು ಅಪ್ಲೈ ದಿ ಜಾಬ್. ಆ ಜಾಬನ್ನು ಅಪ್ಲೈ ಮಾಡುವ ಹಾಗೆ ಅವರನ್ನು ನಾವು ಅಪ್ರೋಚ್ ಆಗಬೇಕಾಗತ್ತೆ, ಅವರನ್ನು ಸ್ಟಿಮ್ಯುಲೇಟ್ ಮಾಡಬೇಕಾಗತ್ತೆ. ದಿಸ್ ಈಸ್ ಕಾಲ್ಡ್ ರಿಕ್ರೂಟ್ಮೆಂಟ್. ಐ ಹೋಪ್ ಅರ್ಥ ಆಗಿದೆ. ನೆಕ್ಸ್ಟ್ ಒನ್ ಆಯಿತು, ರಿಕ್ರೂಟ್ಮೆಂಟ್ ಆಯಿತು. ರಿಕ್ರೂಟ್ಮೆಂಟ್ ಅಂದಾಗ ನೀವು ಅಡ್ವರ್ಟೈಸ್ಮೆಂಟ್ ಕೊಟ್ರಿ, ಮ್ಯಾನೇಜರ್ ಬೇಕಾಗಿದ್ದಾರೆ, MCOM ಆಗಿರಬೇಕು, 2 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕು ಅಂತೆಲ್ಲ ಹೇಳಿದ್ರಿ. ಓಕೆ, ಪೀಪಲಿಗೆ ಅಪ್ರೋಚ್ ಆದ್ರಿ, ಪೀಪಲಿಗೆ ಅಡ್ವರ್ಟೈಸ್ಮೆಂಟ್ ಮಾಡಿದ್ರಿ, ಯಾರೋ ಒಂದು 20 ಜನ ನಿಮ್ಮ ಇದಕ್ಕೆ ಅಪ್ಲೈ ಮಾಡಿದರು ಅಂತ ಅಂದ್ಕೊಳ್ಳೋಣ. ನೆನ್ಪಿಟ್ಕೊಳ್ಳಿ, ಕೇವಲ ಒಂದು ಜಾಬ್ ಖಾಲಿ ಇದ್ದರೂ ಕೂಡ ನವೇಡೇಸ್ ಲ್ಯಾಕ್ಸ್ ಆಫ್ ಪೀಪಲ್ ಸಮ್ಟೈಮ್ಸ್ ಅಪ್ಲೈ ಮಾಡ್ತಾರೆ. 1 ಲಕ್ಷಗಟ್ಟಲೆ ಜನ ಕೂಡ ಅಪ್ಲೈ ಮಾಡುವಂಥ ಪರಿಸ್ಥಿತಿ ಇರುತ್ತೆ. ಕೆಲವೊಮ್ಮೆ ಜಾಬ್ ಡಿಸ್ಕ್ರಿಪ್ಷನ್ಸೇ ಆಗಿರುತ್ತೆ, ಮತ್ತು ಕಂಪನಿ ನೇಮ್ ಆ್ಯಂಡ್ ಫೇಮ್ ಕೂಡ ಕೆಲಸ ಮಾಡುತ್ತೆ. ವಾಟ್ ಎವರ್ ಇಟ್ ಮೇ ಬಿ. ನಾವೀಗ ಅಷ್ಟು ಡೀಪಾಗಿ ಹೋಗುವಂಥ ಅವಶ್ಯಕತೆ ಇಲ್ಲ. ಓವರಾಲ್ ಆಗಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂಚೂರು ಗಮನ ಹರಿಸೋಣ ಅಷ್ಟೇ. ಒಂದು 20 ಜನ 20 ಪೀಪಲ್ ಅಪ್ಲೈಡ್ ಫಾರ್ ಓನ್ಲಿ 1 ಜಾಬ್ ಅಂತ ಅಂದ್ಕೊಳ್ಳಿ. ಜಸ್ಟ್ ರಿಮೆಂಬರ್. ಓಕೆ, ಸೊ ನಾವು ಈಗ ಸ್ಟೆಪ್ 3 ಬರುತ್ತೆ, ದಟ್ ಈಸ್ ಆಯ್ಕೆ, ಸೆಲೆಕ್ಷನ್ ಪ್ರೊಸೆಸ್. ಸೊ ವಾಟ್ ಈಸ್ ಸೆಲೆಕ್ಷನ್ ಅಂತ ಕೇಳಿದರೆ, ಇನ್ ಸಿಂಪಲ್ ವಿ ಕ್ಯಾನ್ ಸಿ ದ್ಯಾಟ್ ನಾವು ಅಪ್ಲಿಕೇಶನ್ ಬಂಡಲ್ ಬಂದಿರುತ್ತೆ. ನವೇಡೇಸ್ ಎವ್ರಿಥಿಂಗ್ ಇಸ್ ಗೋ ಥ್ರೂ ಆನ್ಲೈನ್ ಓನ್ಲಿ. ಆಲ್ಮೋಸ್ಟ್ ಆಲ್ ಜಾಬ್ಸ್ ಎಲ್ಲ ರಿಕ್ರೂಟ್ ಆಗುವಂಥದ್ದು ಆನ್ಲೈನ್ ಪ್ರೊಸೆಸ್ ಮುಖೇನ, ಆನ್ಲೈನ್ ಥ್ರೂನೇ ರೆಸ್ಯೂಮನ್ನು ಕಳಿಸುವಂಥದ್ದೆಲ್ಲ ಇದೆ. ಹವೆವರ್
ನಿಜ ಒಂದು ಪ್ರೊಸೆಸ್ ಅನ್ನುವಾಗ ಅಪ್ಲಿಕೇಶನ್ ಎಲ್ಲ ನಮ್ಮ ಹತ್ರ ಇರುತ್ತೆ, ಈ ಥರನೇ ಥಿಂಕ್ ಮಾಡಿದರೆ ಇಟ್ ಬಿಕಮ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಅಂತ. ಹಾಗಾಗಿ 20 ಜನರ ಅಪ್ಲಿಕೇಶನ್ ಬಂದಿದೆ ಅಂತ ಆ ಥರ ಎಕ್ಸಂಪ್ಷನ್ ಮಾಡ್ಕೊಳ್ಳಿ, ಕಲ್ಪನೆ ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಹೋದರೆ ಈ ಇಡೀ ಪ್ರೊಸೆಸ್ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಕಮ್ ಟು ದಿ ಟಾಪಿಕ್, ಪಾಯಿಂಟಿಗೆ ಬನ್ನಿ. ಸೆಲೆಕ್ಷನ್ ಮೀನ್ಸ್ ಇಟ್ ಈಸ್ ಎ ಪ್ರೊಸೆಸ್ ಆಫ್ ಪಿಕಿಂಗ್ ದ ಸುಟೇಬಲ್ ಕ್ಯಾಂಡಿಡೇಟ್ಸ್ ಫ್ರಮ್ ದಿ pool of job applicants to fill various jobs in the organization. It is a process of selecting the candidate. ಎಲ್ಲಿಂದ ಸೆಲೆಕ್ಟ್ ಮಾಡ್ತೀರಿ? ಥ್ರೂ ಅವ್ರು ಫ್ರಮ್ ದಿ ಪೂಲ್ ಆಫ್ ಜಾಬ್ ಅಪ್ಲಿಕೇಶನ್. ನಿಮ್ಮ ಜಾಬ್ ಅಪ್ಲಿಕೇಶನ್ ರಾಶಿ ಬಂದಿರುತ್ತೆ ನಿಮಗೆ, ಅದರಿಂದ ಒಳ್ಳೆಯ ಕ್ಯಾಂಡಿಡೇಟನ್ನು ನೀವು ಸೆಲೆಕ್ಟ್ ಮಾಡುವಂಥದ್ದು. ಯಾಕೆ? ಟು ಫಿಲ್ ದ ವೇರಿಯಸ್ ಜಾಬ್ಸ್ ಇನ್ ದಿ ಆರ್ಗನೈಜೇಷನ್. ನಿಮ್ಮ ಒಂದು ಆರ್ಗನೈಜೇಷನ್ನಲ್ಲಿ ಜಾಬ್ ಪೊಸಿಷನ್ ಏನಿದೆ ಅದನ್ನು ಫಿಲಪ್ ಮಾಡಲಿಕ್ಕೆ ಸೆಲೆಕ್ಟ್ ಮಾಡುವಂಥದ್ದು. ದಟ್ಸ್ ಆಲ್. ಅದನ್ನೇ ಸೆಲೆಕ್ಷನ್ ಅಂತ ಕರಿತೀವಿ. ಎಸ್ಪೆಷಲಿ ಇಟ್ ಇನ್ವಾಲ್ವ್ಸ್ ಇಟ್ ಸರ್ವ್ಸ್ ಟು ಇಂಪಾರ್ಟೆಂಟ್ ಪರ್ಪಸಸ್. ದಟ್ ಈಸ್ ಇಟ್ ಎನ್ಶ್ಯೂರ್ಸ್ ದ್ಯಾಟ್ ದ ಆರ್ಗನೈಜೇಷನ್ ಗೆಟ್ ದ ಬೆಸ್ಟ್ ಎಮಂಗ್ ದಿ ಅವೈಲೇಬಲ್. ಈ ಮೂಲಕ 2 ವಿಷಯಗಳನ್ನು ನಾವು ಅಲ್ಲಿ ಗಮನಿಸಬೇಕಾಗತ್ತೆ. ಅದು ಆ ರೀತಿಯಲ್ಲಿ ಆರ್ಗನೈಜೇಷನ್ಗೆ ಹೆಲ್ಪ್ ಮಾಡುತ್ತೆ ಅಂತ, ಅಥವಾ ಪ್ರಮುಖ ಉದ್ದೇಶಗಳನ್ನು ಹೊಂದಿರುತ್ತೆ. ಏನಂತ ಕೇಳಿದರೆ, ಇಟ್ ಎನ್ಶ್ಯೂರ್ಸ್ ದ್ಯಾಟ್ ಆರ್ಗನೈಜೇಷನ್ ಗೆಟ್ಸ್ ದ ಬೆಸ್ಟ್ ಎಮಂಗ್ ದಿ ಅವೈಲೇಬಲ್. ಸಂಸ್ಥೆಗೆ ಲಭ್ಯವಿರುವುದರಲ್ಲಿ ಅತ್ಯುತ್ತಮವಾದದನ್ನು ಪಡೀಲಿಕ್ಕೆ ಇದು ಖಾತ್ರಿಪಡಿಸ್ತದೆ. ಹಾಗೆಯೇ it ensures that it enhances the self-esteem and prestige of those selected. ಆಯ್ಕೆಯಾದವರ ಆತ್ಮಗೌರವ ಮತ್ತು ಪ್ರತಿಷ್ಠೆಯನ್ನು ಕೂಡ ಇದು ಹೆಚ್ಚಿಸ್ತದೆ ಅಂತ. ಹಾಗೆಯೇ ಸಂಘಟನೆಯಲ್ಲಿ ಕೆಲಸ ನಿರ್ವಹಿಸುವಂತಹ ಒಂದು ಗಂಭೀರತೆಯನ್ನು ಅವರಿಗೆ ತಿಳಿಸ್ತದೆ. ಇಟ್ ಕನ್ವೇನ್ಸ್ ಟು ದೆಮ್ ದ ಸೀರಿಯಸ್ನೆಸ್ ವಿತ್ ವಿಚ್ ದ ಥಿಂಗ್ಸ್ ಆರ್ ಡನ್ ಇನ್ ದಿ ಆರ್ಗನೈಜೇಷನ್. ಇಸ್ ದಟ್ ಕ್ಲಿಯರ್? ಸೊ ಈ ಮೂಲಕ ಸೆಲೆಕ್ಷನ್ ಅನ್ನುವಂಥದ್ದನ್ನು ಮಾಡ್ತಾರೆ. Here also, before selection, they are going to make a different type of interview and selection test to the candidates. ಅದನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ. ಸುಮ್ಮನೆ ಸೆಲೆಕ್ಷನ್ ಮಾಡಿಬಿಡೋದಿಲ್ಲ. ಅಪ್ಲಿಕೇಶನ್ ಬಂತು, ಅಪ್ಲಿಕೇಶನನ್ನು ತೊಗೊಂಡ್ರು, ಸೆಲೆಕ್ಟ್ ಮಾಡಿದರು. ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಆ ಥರ ಅಲ್ಲ. ವಿ ಹ್ಯಾವ್ ಟು ಕಂಡಕ್ಟ್ ಡಿಫ್ರೆಂಟ್ ಟೈಪ್ ಆಫ್ ಸೆಲೆಕ್ಷನ್ ಟೆಸ್ಟ್ ಆ್ಯಂಡ್ ಡಿಫ್ರೆಂಟ್ ಟೈಪ್ ಆಫ್ ಇಂಟರ್ವ್ಯೂಸ್ ಡಿಪೆಂಡಿಂಗ್ ಆನ್ ದಿ ರಿಕ್ವೈರ್ಮೆಂಟ್ ಆಫ್ ದಿ ಆರ್ಗನೈಜೇಷನ್. ಕೆಲವೊಂದು ಜಾಬ್ಗೆ ಸಿಂಪಲ್ ಡೈರೆಕ್ಟ್ ಇಂಟರ್ವ್ಯೂ ಈಸ್ ಇನಫ್. ಕೆಲವೊಂದು ಜಾಬಿಗೆ ಮಲ್ಟಿ ಲೆವೆಲ್, ಬೇರೆ ಬೇರೆ ಥರದ ಲೆವೆಲ್ ಆಫ್ ಇಂಟರ್ವ್ಯೂ ಅಂತ ಇರುತ್ತೆ, ಗ್ರೂಪ್ ಇಂಟರ್ವ್ಯೂ ಅಂತ ಇರುತ್ತೆ, ಸ್ಟ್ರೆಸ್ ಇಂಟರ್ವ್ಯೂ ಅಂತ ಇರುತ್ತೆ. ಸೊ ಈ ಥರದ ಬೇರೆ ಬೇರೆ ಇಂಟರ್ವ್ಯೂಗಳೆಲ್ಲ ಇವೆ. ಅದ್ರ ಬಗ್ಗೆನೂ ಕೂಡ ಮತ್ತೆ ಓದಲಿಕ್ಕಿದ್ದೀವಿ. ಹಾಗೆಯೇ ಸೆಲೆಕ್ಷನ್ ಟೆಸ್ಟ್ ಅಂತ ಮಾಡ್ತೀವಿ. ಇಂಟೆಲಿಜೆನ್ಸ್ ಟೆಸ್ಟ್ ಇರ್ಬೋದು, ಅಥವಾ ಅವರ ಪ್ರೊಫಿಷಿಯನ್ಸಿ ಟೆಸ್ಟ್ ಇರ್ಬೋದು. ಈ ಥರದ ಬೇರೆ ಬೇರೆ ಟೆಸ್ಟ್ಗಳನ್ನು ಕೂಡ ನಾವಿಲ್ಲಿ ಕಂಡಕ್ಟ್ ಮಾಡಲಿಕ್ಕೆ ಇರ್ತದೆ. ಸೊ ಅದನ್ನೆಲ್ಲ ಮತ್ತೆ ಕಲೀಲಿಕ್ಕಿದ್ದೀವಿ. ಹಾಗಾಗಿ ಅಲ್ಲಿ ನೋಡೋಣ. ಓವರಾಲ್ ಆಗಿ ಸೆಲೆಕ್ಷನ್ ಅಂದರೆ ಪಿಕ್ಕಿಂಗ್ ದ ಸೂಟೇಬಲ್ ಕ್ಯಾಂಡಿಡೇಟ್ ಫಾರ್ ದಿ ಜಾಬ್ ಫ್ರಮ್ ಅ pool of job applicants. Is that clear? So it involves before selecting the candidate, they are going to conduct a different type of selection test and different type of interviews according to the nature and type of the organization, or according to the requirement of the job. ಬೇರೆ ಬೇರೆ ಜಾಬಿಗೆ ಬೇರೆ ಬೇರೆ ಥರದ ಇಂಟರ್ವ್ಯೂಗಳನ್ನು ಕೂಡ ಕಂಡಕ್ಟ್ ಮಾಡಲಾಗುತ್ತೆ. ಆ್ಯಂಡ್ ಪರ್ಪಸಸ್, 2 ಪರ್ಪಸ್ ಏನಿದೆ ಅದನ್ನು ನಾವು ಹೇಳಬೇಕಾಗತ್ತೆ. ಉದ್ದೇಶ, ಒಂದು ರೈಟ್ ಪೀಪಲ್ ಶುಡ್ ಬಿ ಸೆಲೆಕ್ಟೆಡ್ ಫಾರ್ ರೈಟ್ ಜಾಬ್. ಇನ್ನೊಂದು, ಇಟ್ ಎನ್ಹ್ಯಾನ್ಸ್ ದ ಸೆಲ್ಫ್ ಎಸ್ಟೀಮ್ ಆ್ಯಂಡ್ ಪ್ರೆಸ್ಟೀಜ್ ಆಫ್ ದೋಸ್ ಸೆಲೆಕ್ಟೆಡ್. ನೌ ದ ಪೀಪಲ್ ಈಸ್ ಸೆಲೆಕ್ಟೆಡ್. ಆ ಪರ್ಟಿಕ್ಯುಲರ್ ಪರ್ಸನ್ 20 ಜನರಲ್ಲಿ ಒಬ್ಬ ಸೂಟೇಬಲ್ ಅಂತ ಅನ್ನಿಸಿದ. ಎಲ್ಲರನ್ನೂ ಇಂಟರ್ವ್ಯೂ ಮಾಡಿದ್ರಿ, ಎಲ್ಲರನ್ನ ಕೂಡ ನೀವು ಸೆಲೆಕ್ಷನ್ ಟೆಸ್ಟು ಅದು ಇದು ಎಲ್ಲ ಮಾಡಿದ್ರಿ. ಓವರಾಲ್ ಆಗಿ ಒಬ್ಬ ಕ್ಯಾಂಡಿಡೇಟ್ ಮೋಸ್ಟ್ ಸೂಟೇಬಲ್ ಅಂತ ಅನಿಸಿದ. ಸೊ ಹಾಗಾಗಿ ಅವನನ್ನು ಸೆಲೆಕ್ಟ್ ಮಾಡಿದ್ದೀರಿ. ನೆಕ್ಸ್ಟ್ ಆಯಿತು, he is selected now. Next, he is entirely newcomer to the business, is it not? He don't know where to work or what is the exact conditions of and he don't have any ಎಂತ ಹೇಳ್ತಾರೆ, ಒಂದು ಪರಿಚಯ, ಬೇರೆಯವರ ಬಗ್ಗೆ ಯಾವುದೇ ರೀತಿಯ ಪರಿಚಯ ಅನ್ನೋಂಥದ್ದು ಇರೋದಿಲ್ಲ. ಅವನು ಆಫೀಸಿಗೆ ಬಂದಿದ್ದೆ ಫಸ್ಟು ಅನ್ನುವಾಗ ಅವನಿಗೆ ಓವರಾಲ್ ವರ್ಕ್ ಎನ್ವಿರಾನ್ಮೆಂಟ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಐಡಿಯಾ ಇರೋದಿಲ್ಲ. ಇಸ್ ಇಟ್ ನಾಟ್? ಸೊ ಇಟ್ ಡಿಫರ್ಸ್ ಫ್ರಮ್ ಕಂಪನಿ ಟು ಕಂಪನಿ ಆರ್ ಆರ್ಗನೈಸೇಷನ್ ಟು ಆರ್ಗನೈಸೇಷನ್ ಅನ್ನುವಾಗ he should be familiarized with the overall work environment within the organization. ಒಂದು ಆರ್ಗನೈಜೇಷನಲ್ಲಿ ಇರುವಂತಹ ಎಲ್ಲ ರೀತಿಯ ವರ್ಕ್ ಪೀಪಲ್ ಏನಿದ್ದಾರೆ ಅವರ ಜೊತೆ ಒಂದು ಫ್ಯಾಮಿಲರೈಸೇಷನ್ ಆಗಬೇಕಾಗತ್ತೆ. ಆ ಕೆಲಸವನ್ನು ಮಾಡುವಂಥದ್ದು ಪ್ಲೇಸ್ಮೆಂಟ್ ಆ್ಯಂಡ್ ಓರಿಯೆಂಟೇಷನ್. ಇನ್ ಕನ್ನಡ ಅದನ್ನು ನಾವು ಅನುಸ್ಥಾಪನೆ ಅಂದರೆ ಪ್ಲೇಸ್ಮೆಂಟ್ ಅಂತ ಕರಿತೀವಿ, ಆ್ಯಂಡ್ ಅಭಿಶಿಕ್ಷಣ ಅಂತ ಕರಿತೀವಿ. ದಟ್ ಈಸ್ ಓರಿಯೆಂಟೇಷನ್. ಸೊ ಪ್ಲೇಸ್ಮೆಂಟ್ ಅಂತಂದರೆ ಇಟ್ ರೆಫರ್ಸ್ ಟು ದಿ employee occupying the position or post for which the person has been selected. ಆಕ್ಯುಪೈಯಿಂಗ್ ದ ಜಾಬ್ ಪೊಸಿಷನ್ ಫಾರ್ ವಿಚ್ ಹಿ ಈಸ್ ಸೆಲೆಕ್ಟೆಡ್, ಅಷ್ಟೇ, ಬೇರೇನಿಲ್ಲ. ಒಬ್ಬ ಹೊಸದಾಗಿ ಆಯ್ಕೆಯಾದಂಥ ವ್ಯಕ್ತಿ ಯಾವ ಕೆಲಸಕ್ಕೆ ಆತ ನೇಮಕಗೊಂಡಿದ್ದಾನೋ ಆ ಕೆಲಸವನ್ನು
ತೆಗೆದುಕೊಳ್ಳುವಂಥದ್ದು, ಆಕ್ಯುಪೈ ಮಾಡುವಂಥದ್ದು, ಅದನ್ನೇ ನಾವು ತಾನು ಆಯ್ಕೆಯಾಗಿರುವ ಸ್ಥಾನ ಅಥವಾ ಹುದ್ದೆಯನ್ನು ಉದ್ಯೋಗಿಯು ಅಲಂಕರಿಸುವುದು ಅಂತ ಏನು ಹೇಳ್ತಾರೆ, ಅದು ತೆಗೆದುಕೊಳ್ಳುವುದು ಏನಿದೆ ಅದನ್ನು ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಇನ್ ಜನರಲ್ ನಿಮಗೆ ಗೊತ್ತು, ದ ಎಂಪ್ಲಾಯಿ ಈಸ್ ಗಿವನ್ ಎ ಬ್ರೀಫ್ ಪ್ರೆಸೆಂಟೇಷನ್ ಅಬೌಟ್ ದಿ ಕಂಪನಿ ಆ್ಯಂಡ್ ಈಸ್ ಇಂಟ್ರೊಡ್ಯೂಸ್ಡ್ ಟು ಹಿಸ್ ಸುಪೀರಿಯರ್, ಸಬಾರ್ಡಿನೇಟ್ಸ್ ಆ್ಯಂಡ್ ದಿ ಕಲೀಗ್ಸ್. ಹಿ ಈಸ್ ಟೇಕನ್ ಅರೌಂಡ್ ದಿ ವರ್ಕ್ ಪ್ಲೇಸ್ ಆ್ಯಂಡ್ ಗಿವನ್ ದ ಚಾರ್ಜ್ ಆಫ್ ದಿ ಜಾಬ್ ಫಾರ್ ವಿಚ್ ಹಿ ಹ್ಯಾಸ್ ಬಿನ್ ಸೆಲೆಕ್ಟೆಡ್. ಇಸ್ ಇಟ್ ನಾಟ್? ಎಲ್ಲವನ್ನು ಕೂಡ ಮಾಡಬೇಕಾಗತ್ತೆ. ಹಾಗಾಗಿ ಕೇವಲ ವರ್ಕ್ ಪ್ಲೇಸನ್ನು ತೋರಿಸಿದರೆ ಸಾಕಾಗಲ್ಲ, ಅಥವಾ ಅವನ ಪ್ಲೇಸ್, ಎಸ್ ದಿಸ್ ಈಸ್ ಯುವರ್ ಕ್ಯಾಬಿನ್ ಮ್ಯಾನೇಜರ್, ಯು ಆರ್ ಅಪಾಯಿಂಟೆಡ್ ಹಿಯರ್ ಅಂತ, ಯು ಆರ್ ಸೆಲೆಕ್ಟೆಡ್ ಹಿಯರ್, ಯು ಹ್ಯಾವ್ ಟು, ದಿಸ್ ಈಸ್ ಯುವರ್ ವರ್ಕ್ ಪ್ಲೇಸ್ ಅಂತ ತೋರಿಸ್ಕೊಟ್ರೆ ಸಾಕಾಗಲ್ಲ. ನಾನು ಆವಾಗಲೇ ಹೇಳಿದ ಹಾಗೆ ಹಿ ಶುಡ್ ಬಿ ಇಂಟ್ರೊಡ್ಯೂಸ್ಡ್ ಟು ಅದರ್ ಪೀಪಲ್. ಇಸ್ ಇಟ್ ನಾಟ್? ಬೇರೆ ಪೀಪಲ್ಗೆ ಅವನನ್ನು ಇಂಟ್ರೊಡ್ಯೂಸ್ ಮಾಡಿ ಕೊಡಬೇಕಾಗತ್ತೆ. ಆ್ಯಂಡ್ ದ್ಯಾಟ್ ಪ್ರೊಸೆಸ್ ಈಸ್ ಕಾಲ್ಡ್ ಓರಿಯೆಂಟೇಷನ್. ಪಾಟಲ್ಲಿ ಪ್ಲೇಸ್ಮೆಂಟ್ ಮತ್ತು ಓರಿಯೆಂಟೇಷನ್. ಇಸ್ ದಟ್ ಕ್ಲಿಯರ್? ಸೊ ಏನದು ಓರಿಯೆಂಟೇಷನ್ ಅಂತಂದರೆ, ಇಂಟ್ರೊಡ್ಯೂಸಿಂಗ್ ನ್ಯೂ ಎಂಪ್ಲಾಯಿ ಟು ಅದರ್ ಎಂಪ್ಲಾಯೀಸ್ ಆ್ಯಂಡ್ ಫೆಮಿಲಿಯರೈಸಿಂಗ್ ಹಿಮ್ ವಿತ್ ಆರ್ಗನೈಸೇಷನ್ ರೂಲ್ಸ್, ರೆಗ್ಯುಲೇಷನ್ ಆ್ಯಂಡ್ ಪಾಲಿಸೀಸ್. ಬೇರೆ ವರ್ಕ್ ಪೀಪಲ್ಲಿಗೆ, ಅವನ ಸಬಾರ್ಡಿನೇಟ್ಸ್ಗೆ, ಅವನ ಸುಪೀರಿಯರ್ಸ್ಗೆ, ಎಲ್ಲರಿಗೂ ಅವನನ್ನು ಇಂಟ್ರೊಡ್ಯೂಸ್ ಮಾಡಿಕೊಡುವಂಥದ್ದು. ವಿತ್ ಹಿಮ್ ಆ್ಯಂಡ್ ಫೆಮಿಲಿಯರೈಸಿಂಗ್ ವಿತ್ ಹಿಮ್, ಅವನಿಗೆ ಕಂಪನಿಯ ರೂಲ್ಸು, ನೀತಿ, ನಿಯಮ, ರೆಗ್ಯುಲೇಷನ್ಸ್ಗಳು ಎಲ್ಲದರ ಬಗ್ಗೆ ಆತನಿಗೆ ಪರಿಚಯವನ್ನು ಮಾಡಿಕೊಡುವಂಥದ್ದೇ ಓರಿಯೆಂಟೇಷನ್. ಓವರಾಲ್ ಆಗಿ ಇಂಟ್ರೊಡಕ್ಷನ್ ಆಫ್ ನ್ಯೂ ಎಂಪ್ಲಾಯೀಸ್ ಟು ದಿ ಅದರ್ ಎಂಪ್ಲಾಯೀಸ್ ಆ್ಯಂಡ್ ಫೆಮಿಲಿಯರೈಸಿಂಗ್ ಹಿಮ್ ವಿತ್ ದಿ ಆರ್ಗನೈಸೇಷನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ್ಯಂಡ್ ಪಾಲಿಸೀಸ್. ಈಗ ಆತ ಕೆಲಸ ಮಾಡಲಿಕ್ಕೆ ಗೊತ್ತಾಯಿತು, ಯಾರು ಸುಪೀರಿಯರು, ಯಾರು ಸಬಾರ್ಡಿನೇಟು ಅಂತೆಲ್ಲ ಅವನಿಗೆ ಪರಿಚಯ ಮಾಡಿಕೊಡ್ತಾರೆ. ದೀಸ್ ಆರ್ ದ ಪೀಪಲ್ ಹೂ ಆರ್ ವರ್ಕಿಂಗ್ ಅಂಡರ್ ಯು ಪೀಪಲ್. ಸರ್, ಮ್ಯಾನೇಜರನ್ನು ಸೆಲೆಕ್ಟ್ ಮಾಡಿದ್ದೀರಿ ಆ್ಯಂಡ್ ದಿಸ್ ಈಸ್ ಯುವರ್ ಸೀನಿಯರ್ ಮ್ಯಾನೇಜರ್, ದಿಸ್ ಈಸ್ ದ CEO ಆ್ಯಂಡ್ ದಿಸ್ ಈಸ್ ಯುವರ್ ಅಸಿಸ್ಟೆಂಟ್ ಆ್ಯಂಡ್ ದೀಸ್ ಆರ್ ದ ಸಬಾರ್ಡಿನೇಟ್ಸ್. ಹೀಗೆ ಎಲ್ಲವನ್ನು ಪರಿಚಯ ಮಾಡಿಕೊಡ್ತೀವಿ. ಡೆಫಿನೆಟ್ಲಿ ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ, ಎವ್ರಿಥಿಂಗ್ ಇಸ್ ಗಿವನ್ ಟು ಹಿಮ್, ಎಲ್ಲವನ್ನು ಅವನಿಗೆ ಕೊಡ್ತೀವಿ. ಇಸ್ ದ್ಯಾಟ್ ಕ್ಲಿಯರ್? ನೌ ಹಿ ಈಸ್ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್. ಕಂಪ್ಲೀಟ್ಲಿ ಅನ್ನೋದಕ್ಕಿಂತ ಒಂದು ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಬಿಡುತ್ತೆ. ಹೊಸಬರಿಗೂ ಕೂಡ ಗೊತ್ತಾಗುತ್ತೆ, ಎಸ್ ಹಿ ಈಸ್ ಅ ನ್ಯೂ ಒನ್, ಹಿ ಈಸ್ ಅವರ್ ಮ್ಯಾನೇಜರ್ ಆರ್ ಹಿ ಈಸ್ ಮೈ ಸುಪೀರಿಯರು ಅಥವಾ ಸಬಾರ್ಡಿನೇಟ್ಸ್ ಅನ್ನೋದು ಎಲ್ಲವೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಇದನ್ನೇ ನಾವು ಪ್ಲೇಸ್ಮೆಂಟ್ ಮತ್ತು ಓರಿಯೆಂಟೇಷನ್ ಅಂತ ಕರೆಯುವಂಥದ್ದು. ಕ್ಲಿಯರ್? ಆ್ಯಂಡ್ ನಾವು ನೆಕ್ಸ್ಟ್ ಥಿಂಗ್ ಬರುವಂಥದ್ದು, ಎಸ್ ಅಪ್ ಟು ದಿಸ್ ಮಾರ್ಕ್ ಎಲ್ಲ ಕೂಡ ಒಂದು ಪ್ರೊಸೆಸ್ಸಲ್ಲಿ, ಒಂದು ಸ್ಟೇಜಲ್ಲಿ, ಒಂದು ಸ್ಟೆಪ್ಪಲ್ಲಿ ನಡ್ಕೊಂಡು ಹೋಗಬೇಕಾಗತ್ತೆ. ನೀವು ಮೊದಲೇ ಏನು ಮ್ಯಾನ್ ಪವರ್ ಪ್ಲ್ಯಾನಿಂಗ್ ಆಮೇಲೆ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಫಸ್ಟ್ ಮ್ಯಾನ್ ಪವರ್ ಪ್ಲ್ಯಾನ್ ಮಾಡ್ತೀರಿ, ಆಮೇಲೆ ರಿಕ್ರೂಟ್ಮೆಂಟ್ ಅಂತ ಮಾಡ್ತೀರಿ, ಆಮೇಲೆ ಸೆಲೆಕ್ಷನ್ ಅಂತ ಮಾಡ್ತೀರಿ, ಆಮೇಲೆ ಅವರಿಗೆ ಜಾಬನ್ನು ತೋರಿಸ್ಬಿಟ್ಟು ಓರಿಯೆಂಟೇಷನ್ ಎಲ್ಲರಿಗೆ ಪರಿಚಯ ಮಾಡಿಕೊಡ್ತೀರಿ. ಈಗ ಅವರು ಕೆಲಸ ಮಾಡ್ತಾ ಹೋಗ್ತಾರೆ. ಈಗ ಈ ಪ್ರೊಸೆಸ್ ಸ್ವಲ್ಪ ಆಚೀಚೆ ಆದರೆ ಪರವಾಗಿಲ್ಲ, ಬಟ್ ಇನ್ ಜನರಲ್ ಎಲ್ಲ ಕಂಪನಿಗಳಲ್ಲೂ ಕೂಡ ಒಂದು ಮಿನಿಮಮ್ amount of training, it may be a 1 hour training or a one day training, or it may take 3-4 months, or it may take 1 year sometime, depending on the ನೇಚರ್ ಆಫ್ ಜಾಬ್. ಸಮ್ಟೈಮ್ಸ್ ಹಾಗೆಲ್ಲ ಇರ್ತದೆ, ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ವಾಟ್ ಎವರ್ ಇಟ್ ಮೇ ಬಿ, ದೋಸ್ ಥಿಂಗ್ಸ್ ಆರ್ ನಾಟ್ ನೆಸರಿ ಹಿಯರ್, ಬಟ್ ಯು ಹ್ಯಾವ್ ಟು ಹ್ಯಾವ್ ಎ ಮಿನಿಮಮ್ ಐಡಿಯಾ. ಯು ಶುಡ್ ಹ್ಯಾವ್ ಎ ಮಿನಿಮಮ್ ಐಡಿಯಾ ರಿಗಾರ್ಡಿಂಗ್ ದೋಸ್ ಥಿಂಗ್ಸ್. ಹಾಗೆಲ್ಲ ಇರ್ತದೆ ಅಂತ ಗೊತ್ತಿರಬೇಕು, ಅದೇ ಕಾರಣಕ್ಕೆ ಹೇಳಿದ್ದು. ವಾಟ್ ಎವರ್ ಇಟ್ ಮೇ ಬಿ. ಟ್ರೈನಿಂಗ್ ಅಂದರೆ ಏನು ಅಂತ, ಈಗ ಟ್ರೈನಿಂಗ್ ಎಲ್ಲ ಕೊಡಬೇಕಾಗತ್ತೆ. ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಎಲ್ಲ ಒಟ್ಟೊಟ್ಟಿಗೆ ಹೋಗುವಂಥದ್ದು. ಸೊ ಟ್ರೈನಿಂಗ್ ಅಂದರೆ ಗೊತ್ತು, ಎಲ್ಲರಿಗೂ ಗೊತ್ತು. ಆ ಟ್ರೈನಿಂಗ್ ಅಂದರೆ ಟ್ರೈನಿಂಗ್ ಕೊಡೋದು. ಯಾವುದೇ ವ್ಯಕ್ತಿಗಾಗಲಿ, ಈಗ ನಾನು ಅಕೌಂಟೆನ್ಸಿ ಟೀಚ್ ಮಾಡ್ತಾ ಇದ್ದೀನಿ, ಆಲ್ ಆಫ್ ಎ ಸಡನ್ ಬ್ಯಾಂಕಲ್ಲಿ ಹೋಗಿ ಅಕೌಂಟೆಂಟ್ ಹುದ್ದೆ ಮಾಡಿ ಅಂತಂದರೆ ಆಗೋದಿಲ್ಲ. ಕ್ವಾಲಿಫಿಕೇಷನ್ ಈಸ್ ಇನಫ್ ಅಂತ ಅನ್ನಿಸ್ಬೋದು. ಎಸ್ M.Com ಆಗಿದೆ, ಓಕೆ ಬ್ಯಾಂಕಿಗೆ ಹೋಗಿ ಅಕೌಂಟೆಂಟ್ ಮಾಡ್ಬೋದಾ? ನೋ. Without any training, I can't handle that thing. I may teach accountancy, that is a different matter. That is enough for a lecturing job. But ಅಲ್ಲಿ ಹೋಗಿ ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡೋದು ಬೇರೆ ಇರುತ್ತೆ. ಹಾಗಾಗಿ ಸಮ್ ಅಮೌಂಟ್ ಆಫ್ ಟ್ರೈನಿಂಗ್ ಈಸ್ ಡೆಫಿನೆಟ್ಲಿ ರಿಕ್ವೈರ್ಡ್ ಬೈ ಎನಿ ಕೈಂಡ್ ಆಫ್ ಜಾಬ್. ಎಲ್ಲ ಜಾಬಿಗೂ ಒಂದು ಸಣ್ಣ ಮಿನಿಮಮ್ ಟ್ರೈನಿಂಗ್ ಅನ್ನೋದಾದರೂ ಬೇಕಾಗಿರುತ್ತೆ. ಇನ್ನು ಕೆಲವರು ಇರ್ತಾರೆ, ವಿದೌಟ್ ಟ್ರೈನಿಂಗ್ ದೇ ಕ್ಯಾನ್ ಹ್ಯಾಂಡಲ್ ಎನಿಥಿಂಗ್ ಅಂತ. ಅವರಿಗೆಲ್ಲವೂ ಎಕ್ಸ್ಪೀರಿಯೆನ್ಸ್ ತೊಗೊಂಡೇ ಬಂದಿರ್ತಾರೆ, ಅಷ್ಟು ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಹಾಗಾಗಿ ವಿದೌಟ್ ಟ್ರೈನಿಂಗ್ ಆಲ್ಸೋ ದೇ ಕ್ಯಾನ್ ಹ್ಯಾಂಡಲ್. ಅದೆಲ್ಲ ಬೇರೆ ಬಿಟ್ಟಾಕಿ ನಾವು ಟ್ರೈನಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ದ ವಾಟ್ ವಿ ರಿಕ್ವೈರ್ಡ್ ಹಿಯರ್ ಓನ್ಲಿ ಟು ಎಕ್ಸ್ಪ್ಲೈನ್ ದ ಮೀನಿಂಗ್ ಆಫ್ ದೀಸ್ ಕಾನ್ಸೆಪ್ಟ್ಸ್ ಆ್ಯಂಡ್ ಹೌ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಆರ್ ಹೌ ಇಟ್ ಆ್ಯಕ್ಟ್ಸ್ ಇನ್ ದಿ ಸ್ಟಾಫಿಂಗ್ ಪ್ರೊಸೆಸ್ ಅಂತ ಅಷ್ಟನ್ನೇ ಹೇಳಬೇಕಾಗಿರುವಂಥದ್ದು. ಅದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡೋಣ. ತರಬೇತಿ ಮತ್ತು ಅಭಿವೃದ್ಧಿ ಅಂತ ಕರೀತಾರೆ. ತರಬೇತಿ ಅಂತಂದರೆ ಇಟ್ ಈಸ್ ದ ಪ್ರೊಸೆಸ್ ವಿಚ್ ಈಸ್ ಅಂಡರ್ಟೇಕನ್ ಟು ಇನ್ಕ್ರೀಸ್ ದ ನಾಲೆಜ್ ಆ್ಯಂಡ್ ಸ್ಕಿಲ್ಸ್ ಆಫ್ ಅನ್ ಎಂಪ್ಲಾಯಿ ಟು ಪರ್ಫಾರ್ಮ್ ಅ ಪ್ರೆಸೆಂಟ್ ಜಾಬ್ ಅಕ್ಯುರೇಟ್ಲಿ ಫಾರ್ ವಿಚ್ ಈಸ್ ಸೆಲೆಕ್ಟೆಡ್. ಯಾವ ಜಾಬಿಗೆ ಆತ ಸೆಲೆಕ್ಟ್ ಆಗಿದ್ದಾನೋ ಆ ಜಾಬನ್ನು ಕರೆಕ್ಟಾಗಿ ಸರಿಯಾದ ರೀತಿಯಲ್ಲಿ ಪರ್ಫಾರ್ಮ್ ಮಾಡಲಿಕ್ಕೆ ಅಗತ್ಯ ಇರುವಂತಹ ಸ್ಕಿಲ್ ಮತ್ತು ನಾಲೆಜ್, ಕೌಶಲ್ಯ ಮತ್ತು ಜ್ಞಾನವನ್ನು ತುಂಬುವಂಥ ಪ್ರೊಸೆಸ್ ಏನಿದೆ ಅದನ್ನು ನಾವು ಟ್ರೈನಿಂಗ್ ಅಂತ ಕರಿತೀವಿ. ಟ್ರೈನಿಂಗ್ ಕೊಡೋದು ಏನಕ್ಕೆ? ಟು ಪರ್ಫಾರ್ಮ್ ದ ಜಾಬ್ ಇನ್ ಎ ಅಕ್ಯುರೇಟ್ ವೇ ಅಂತ, ಸರಿಯಾಗಿ ಮಾಡಲಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಅಂತ. ಅದೇ ವಿಷಯವನ್ನು ಹೇಳ್ತಾ ಇರೋದು, ಬೇರೆ ಏನೂ ಇಲ್ಲ. ಇಟ್ ಈಸ್ ಅ ಪ್ರೊಸೆಸ್ ಆರ್ ಇಟ್ ಈಸ್ ಅ ಫಂಕ್ಷನ್ ಆಫ್
which is undertaken by the organization. Why? To increase the knowledge and skills of an employee to perform the present job accurately, ಅಥವಾ ಟು ಪರ್ಫಾರ್ಮ್ ದ ಜಾಬ್ ಆ್ಯಕ್ಯುರೇಟ್ಲಿ ಫಾರ್ ವಿಚ್ ಹಿ ಸೆಲೆಕ್ಟೆಡ್. ಈಗ ಮ್ಯಾನೇಜರ್ ಆಗಿ ಸೆಲೆಕ್ಟ್ ಆಗಿದ್ದಾನೆ, ಅವನಿಗೂ ಸ್ವಲ್ಪ ಹೊಸತ್ತು, ಕಂಪ್ಲೀಟ್ಲಿ ನ್ಯೂ ಕಮರ್ ಅಂತ ಆದರೆ ಹಿ ಹ್ಯಾಸ್ ಐ ಮೀನ್ if the working condition is different than that of other business ಅನ್ನುವಾಗ he also needs some amount of ಟ್ರೈನಿಂಗ್. ಹಾಗಾಗಿ ಒಂದು ಸ್ವಲ್ಪ ಮಟ್ಟಿನ ಟ್ರೈನಿಂಗನ್ನು ಅವರಿಗೂ ಕೂಡ ಕೊಡಬೇಕಾಗತ್ತೆ. ಇಟ್ ಮೇ ಬಿ ಇನ್ ದಿ ಫಾರ್ಮ್ ಆಫ್ ಲೆಕ್ಚರ್ ಆರ್ ಎ ಕ್ಲಾಸ್ ರೂಮ್ ಟ್ರೈನಿಂಗ್. ಯೂಶ್ವಲಿ ಮ್ಯಾನೇಜರ್ ಲೆವೆಲ್ ಟ್ರೈನಿಂಗ್ ಅನ್ನುವಾಗೆಲ್ಲ ಕ್ಲಾಸ್ ರೂಮು ಲೆಕ್ಚರ್ ಟ್ರೈನಿಂಗ್ ಅಂತೆಲ್ಲ ಕಲಿತೀವಿ. ಅಲ್ಲಿ ಕೂಡ ಆನ್ ದಿ ಜಾಬ್ ಟ್ರೈನಿಂಗ್, ಆಫ್ ದಿ ಜಾಬ್ ಟ್ರೈನಿಂಗ್ ಅಂತೆಲ್ಲ ಇದೆ. ಮತ್ತೆ ಅದನ್ನು ಈ ಚಾಪ್ಟ್ರಲ್ಲಿ ನೆಕ್ಸ್ಟ್ ಮುಂದಿನ ಕ್ಲಾಸ್ಗಳಲ್ಲಿ ಕಲಿತೀವಿ. ಹೇಗೆ ಟ್ರೈನಿಂಗ್ ಅಂದರೆ ಯಾವ ಥರ ಇರುತ್ತೆ, ಏನೆಲ್ಲ ಮಾಡ್ತಾರೆ, ಯಾವ ಥರದೆಲ್ಲ ಟ್ರೈನಿಂಗ್ ಇದೆ, ಯಾರ್ಯಾರಿಗೆ ಆ ಥರ ಟ್ರೈನಿಂಗ್ ಕೊಡ್ತಾರೆ, ಎವ್ರಿಥಿಂಗ್ ವಿ ಆರ್ ಗೋಯಿಂಗ್ ಟು ಲರ್ನ್ ಇನ್ ದಿ ವೆರಿ ಸೂನ್. ಐ ಮೀನ್ ನೆಕ್ಸ್ಟ್ ಇದರಲ್ಲಿ ಎಲ್ಲ ಕಲಿತೀವಿ. ಹಾಗಾಗಿ ಸದ್ಯಕ್ಕೆ ಇಷ್ಟು ಸಾಕು, ಟ್ರೈನಿಂಗನ್ನು ಕೊಡ್ತಾರೆ ಅಂತ. ದಿಸ್ ಈಸ್ ಇನಫ್. ಆ್ಯಂಡ್ ನೆಕ್ಸ್ಟ್ ಅದರ ಜೊತೆಯಲ್ಲೇ ಬರುವಂಥದ್ದು ಡೆವಲಪ್ಮೆಂಟು ಅಂತ. ಸೊ ಗೊತ್ತಿರಲಿ, ಬೈ ಆಫರಿಂಗ್ ದ ಆಪರ್ಚುನಿಟೀಸ್ ಫಾರ್ ಕ್ಯಾರಿಯರ್ ಅಡ್ವಾನ್ಸ್ಮೆಂಟ್ ಟು ದೇಯರ್ ಮೆಂಬರ್ಸ್, ಆರ್ಗನೈಸೇಷನ್ಸ್ ಆರ್ ನಾಟ್ ಓನ್ಲಿ ಏಬಲ್ ಟು ಅಟ್ರಾಕ್ಟ್ ಬಟ್ ಆಲ್ಸೋ ರಿಟೈನ್ ದ ಟ್ಯಾಲೆಂಟೆಡ್ ಪೀಪಲ್. ನಿಮಗೆ ಗೊತ್ತಿರಲಿ, ಯಾವುದೇ ಆರ್ಗನೈಸೇಷನ್ಗೆ ಒಬ್ಬ ಕೆಲಸಕ್ಕೆ ಸೇರ್ತಾನಂತಂದರೆ ಅವನಲ್ಲಿ ಸ್ಟಿಫ್ ಆಗಿ ಇರಬಾರ್ದು. ಒಂದೇ ಜಾಬ್ ಪೊಸಿಷನಲ್ಲಿ 10 ವರ್ಷಗಳ ಇದ್ದರೆ ಹಿ ಈಸ್ ನಾಟ್ ಎಫಿಷಿಯೆಂಟ್ ಅಂತಲೇ ಅರ್ಥ. ಅವನು ವಿ ಶುಡ್ ಪ್ರೊವೈಡ್ ಇನಫ್ ಪ್ರಮೋಷನಲ್ ಅವೆನ್ಯೂಸ್, ಪ್ರಮೋಷನಲ್ ಅಪರ್ಚುನಿಟೀಸ್ ಟು ಹಿಮ್ ಟು ಮೇಕ್ ಎಮ್ ಬೆಟರ್ ಕ್ಯಾರಿಯರ್, ಔಟ್ ಟು ಗೆಟ್ ಹಿಮ್ ಅ ಬೆಟರ್ ಕ್ಯಾರಿಯರ್. ಒಂದು ಅವರಿಗೆ ಒಳ್ಳೆಯ ಕರಿಯರನ್ನು ಕೊಡಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಅವನಿಗೆ ಒಂದು ಪ್ರಮೋಷನಲ್ ಅವೆನ್ಯೂಸನ್ನು ಅಲ್ಲಿ ನಾವು ಪ್ರೊವೈಡ್ ಮಾಡಬೇಕಾಗತ್ತೆ. ಅದನ್ನೇ ಡೆವಲಪ್ಮೆಂಟ್ ಪ್ರೊಸೆಸ್ ಅಂತ ಕರಿತೀವಿ. ಸೊ ಇಟ್ ಈಸ್ ಎ ಪ್ರೊಸೆಸ್ ಆಫ್ ನಾಟ್ ಓನ್ಲಿ ಬಿಲ್ಡಿಂಗ್ ಅಪ್ ದ ಸ್ಕಿಲ್ ಆ್ಯಂಡ್ ಎಬಿಲಿಟೀಸ್ ಫಾರ್ ಎ ಸ್ಪೆಸಿಫಿಕ್ ಪರ್ಪಸ್ ಬಟ್ ಆಲ್ಸೋ ದ ಓವರ್ ಆಲ್ ಕಾಂಪಿಟೆನ್ಸೀಸ್ ಆಫ್ ದಿ ಎಂಪ್ಲಾಯೀಸ್ ಟು ಅಂಡರ್ಟೇಕ್ ಮೋರ್ ಚಾಲೆಂಜಿಂಗ್ ಆ್ಯಂಡ್ ಡಿಫಿಕಲ್ಟ್ ಜಾಬ್ಸ್. ಕೇವಲ ಆತ ಪರ್ಫಾರ್ಮೆನ್ಸ್ ಈ ಜಾಬನ್ನು ಕರೆಕ್ಟಾಗಿ ಮಾಡಲಿ ಅಂತ ಟ್ರೈನಿಂಗ್ ಸಾಕಾಗತ್ತೆ. ಬಟ್ ಅವನು ಬೇರೆ ಚಾಲೆಂಜಿಂಗ್ ಟಾಸ್ಕ್ಗಳನ್ನು ಮಾಡುವ ಹಾಗೆ, ಅಥವಾ ಮೋರ್ ಚಾಲೆಂಜಿಂಗ್ ಜಾಬ್ಸ್ ಅಂತ ಏನಿರುತ್ತೆ, ಡಿಫಿಕಲ್ಟ್ ಜಾಬ್ಸ್ ಅಂತ ಏನಿರುತ್ತೆ, ಅಥವಾ ಹೈಯರ್ ಲೆವೆಲ್ ಜಾಬ್ಸನ್ನು ಕೂಡ ಪರ್ಫಾರ್ಮ್ ಮಾಡುವ ಹಾಗೆ ವಿ ಶುಡ್ ಪ್ರೊವೈಡ್ ಆಪರ್ಚುನಿಟೀಸ್ ಟು ಹಿಮ್ ಟು ಇಂಪ್ರೂವ್ ದೇಯರ್ ಸ್ಕಿಲ್ಸ್, ಟು ಇಂಪ್ರೂವ್ ದೇಯರ್ ನಾಲೆಜ್, ಟು ಪರ್ಫಾರ್ಮ್ ಹೈಲಿ ಚಾಲೆಂಜಿಂಗ್ ಜಾಬ್ಸ್. ಈ ಥರದ ಅವಕಾಶಗಳನ್ನು ನಾವು ಕೊಡಬೇಕು. ಓವರ್ ಆಲ್ ಆಗಿ ವಿ ಶುಡ್ ಪ್ರೊವೈಡ್ ಪ್ರಮೋಷನಲ್ ಅವೆನ್ಯೂಸ್ ಟು ಹಿಮ್. ಅವರ ಒಂದು ಕ್ಯಾರಿಯರನ್ನು ಡೆವಲಪ್ ಮಾಡಿಕೊಳ್ಳಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು, ಪ್ರಮೋಷನಲ್ ಅಪರ್ಚುನಿಟೀಸ್ಗಳನ್ನು ನಾವು ಅವರಿಗೆ ಕೊಡಬೇಕು ಅಂತ ಅರ್ಥ. ಇದೆರಡು ಇದ್ದಾಗ ಮಾತ್ರ ಇಟ್ ಈಸ್ ಪಾಸಿಬಲ್ ಟು ಅಟ್ರ್ಯಾಕ್ಟ್ ದ ಎಂಪ್ಲಾಯೀಸ್ ಟುವರ್ಡ್ಸ್ ದಿ ಬಿಸ್ನೆಸ್ ಆರ್ಗನೈಸೇಷನ್ ಆ್ಯಸ್ ವೆಲ್ ಆಸ್ ವಿ ಕ್ಯಾನ್ ರಿಟೈನ್ ದ ಎಂಪ್ಲಾಯೀಸ್ ವಿದಿನ್ ದಿ ಬಿಸ್ನೆಸ್ ಆರ್ಗನೈಸೇಷನ್. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆನ್ಪಿಟ್ಕೊಳ್ಳಿ, ಸುಮ್ಮನೆ ಸೆಲೆಕ್ಷನ್ ಮಾಡಿದ್ರಿ, ನಂಗೆ ಅವನು ಅಲ್ಲೇ ಇರ್ತಾನೆ, ಅವನಿಗೆ ಮತ್ತದು ಇಟ್ ಲುಕ್ಸ್ ನಾಟ್ ಎ ಅಟ್ರಾಕ್ಟಿವ್ ಒನ್ ಅಂತ ಅನಿಸಿದರೆ ಅವನು ತುಂಬ ದಿನ ಉಳ್ಕೊಳ್ಳೋದಿಲ್ಲ, ಅವನು ಬೇರೆ ಕಂಪ್ನಿ ಹುಡ್ಕೊಂಡು ಹೋಗ್ತಾನೆ. ವೆನ್ ದೇರ್ ಇಸ್ ಎ ಪ್ರಮೋಷನಲ್ ಅಪರ್ಚುನಿಟೀಸ್ ಇದೆ, ಆ ಥರ ಡೆವಲಪ್ ಆಗ್ತಾನೆ, ಕರಿಯರ್ ಇಂಪ್ರೂವ್ ಆಗುತ್ತೆ ಅನ್ನುವಾಗ ಮಾತ್ರ ಆತ ಕಂಟಿನ್ಯೂಸ್ ಆಗಿ ಒಂದೇ ಸಂಸ್ಥೆಯಲ್ಲಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಎಸ್ಪೆಷಲಿ ಕಂಪನೀಸು, ಆರ್ಗನೈಸೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗಾಗಿ ರಿಟೈನ್ ಮಾಡ್ಕೊಳ್ಳೋದು ಕೂಡ ನಮಗೆ, ರಿಟೈನ್ ಅಂದರೆ ಅವ್ರನ್ನ ಉಳಿಸ್ಕೊಳ್ಳೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಸೊ ಅಲ್ಟಿಮೇಟ್ಲಿ ನಮಗೆ ಇಲ್ಲಿ ಅರ್ಥ ಆಗಬೇಕಾದಷ್ಟೇ ಟ್ರೈನಿಂಗ್ ಮೀನಿಂಗ್ ಮತ್ತು ಡೆವಲಪ್ಮೆಂಟ್ ಅಂದರೆ ಏನು ಅಂತ, ಅದರಿಂದ ಏನು ಪ್ರಯೋಜನ ಆಗುತ್ತೆ ಅಂತ. ಕ್ಲಿಯರ್? ನೆಕ್ಸ್ಟ್ ಬರುವಂಥದ್ದು ಇನ್ ದಿ ಸ್ಟಾಫಿಂಗ್ ಪ್ರೊಸೆಸ್. ಅದೇ ಹೇಳಿದ್ದು, ಸೆಲೆಕ್ಷನ್ ಆಯಿತು ಮತ್ತೇನು ಸರ್? ಎಸ್, ಸ್ಟಾಫಿಂಗ್ ನೆವರ್ ಎಂಡ್ ವಿತ್ ಸೆಲೆಕ್ಷನ್ ಜೊತೆ ಎಂಡ್ ಆಗುವಂಥದ್ದಲ್ಲ, ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಟ್ಸ್ ಎ ಕಂಟಿನ್ಯೂಸ್ ಪ್ರೊಸೆಸಿಂಗ್. ರಿಮೆಂಬರ್, ಸ್ಟಾಫಿಂಗ್ ಈಸ್ ಒನ್ ಆಫ್ ದಿ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಅನ್ನುವಾಗ ನಿಮಗೆ ಗೊತ್ತಿರಬೇಕಾದ ವಿಷಯ ಒಂದೇ, ಆಲ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಆರ್ ಎ ಕಂಟಿನ್ಯೂಸ್ ಫಂಕ್ಷನ್. ಎಲ್ಲವೂ ಕೂಡ ಕಂಟಿನ್ಯೂಸ್ ಫಂಕ್ಷನ್ಗಳೇ, ಅದಕ್ಕೆ ಎಂಡ್ ಅಂತ ಇರೋದಿಲ್ಲ. ವೆನ್ ಆರ್ಗನೈಸೇಷನ್ ಎಂಡ್ ಅಥವಾ ವೆನ್ ಆರ್ಗನೈಸೇಷನ್ ಈಸ್ ಗೋಯಿಂಗ್ ಟು ಟೇಕ್ ಇಸ್ ಲಾಸ್ಟ್ ಬ್ರೀತ್, ದೆನ್ ಓನ್ಲಿ ದೇ ಆರ್ ಆಲ್ಸೋ, ಅವರು ಕೂಡ ಡೈ ಆಗ್ತವೆ ಅಥವಾ ಅದು ಕೂಡ ಕೊನೆಯ ಉಸಿರನ್ನ ಎಳ್ಕೊಳ್ಳುವಂಥದ್ದು. ಹಾಗಾಗಿ ಎಲ್ಲ ಕೂಡ ಕಂಟಿನ್ಯೂಸ್ ಆಗ್ತಾ ಇರ್ತದೆ. ಸ್ಟಾಫಿಂಗ್ ಪ್ರೊಸೆಸ್ ಬಗ್ಗೆ ಮಾತಾಡೋದಾದರೆ ನೆಕ್ಸ್ಟ್ ಸ್ಟೆಪ್ ಬರುವಂಥದ್ದು PPCಯಲ್ಲಿ ಫಸ್ಟ್ ಒನ್ ಪರ್ಫಾರ್ಮೆನ್ಸ್ ಎಪ್ರೈಸಲ್ ಅಂತ. ಏನಿದು ಪರ್ಫಾರ್ಮೆನ್ಸ್ ಎಪ್ರೈಸಲ್ ಅಂತಂದರೆ, ಪರ್ಫಾರ್ಮೆನ್ಸ್ ಅಂದರೆ ವರ್ಕ್ ಪರ್ಫಾರ್ಮೆನ್ಸ್, ಎಪ್ರೈಸಲ್ ಮೀನ್ಸ್ ಇವ್ಯಾಲ್ಯೂಯೇಷನ್ ಅಂತ. ಅವರನ್ನು ಕನ್ನಡದಲ್ಲಿ ಅದನ್ನು ನಾವು ಕಾರ್ಯನಿರ್ವಹಣೆಯ ಪರಾಮರ್ಶನ ಅಂತ ಕರಿತೀವಿ. ಪರಾಮರ್ಶೆ ಮಾಡುವಂಥದ್ದು, ಹೇಗೆ ಮಾಡಿದ್ದಾರೆ, ಹೌ ದೇ ಡಿಡ್ ದ ವರ್ಕ್, ಅಥವಾ ಹೇಗೆ ಒಂದು ಕೆಲಸವನ್ನು ಫಿನಿಷ್ ಮಾಡಿದ್ದಾರೆ, ವೆದರ್ ದೇ ರೀಚ್ಡ್ ಅವರ್ ಮಾರ್ಕ್ ಆರ್ ನಾಟ್, ಬಿಕಾಸ್ ವಿ ಸೆಟ್ ಸ್ಟ್ಯಾಂಡರ್ಡ್ಸ್ ಇನ್ ದಿ ಪ್ಲಾನಿಂಗ್ ಅಲ್ವಾ. ಪ್ಲಾನಿಂಗಲ್ಲೇ ನಾವು ವರ್ಕನ್ನು ಹೀಗೆ ಮಾಡಬೇಕು ಅಂತ ಪ್ಲಾನ್ ಮಾಡಿರ್ತೀವಿ, ಆರ್ಗನೈಸ್ ಮಾಡಿರ್ತೀವಿ ಅನ್ನುವಾಗ ದೇ ಹ್ಯಾವ್ ಟು ಕ್ಯಾರಿ ಔಟ್ ದೇರ್ ವರ್ಕ್ಸ್. ಐ ಮೀನ್ ಸೆಲೆಕ್ಟೆಡ್ ಏನು ಸೆಲೆಕ್ಟ್ ಆಗಿದ್ದಾರೆ ಆ ಕೆಲಸವನ್ನು ಅವರು ಆ್ಯಸ್ ಪರ್ ಅವರ್ ಸ್ಟ್ಯಾಂಡರ್ಡ್ಸ್ ದೇ ಹ್ಯಾವ್ ಟು ಪರ್ಫಾರ್ಮ್. ಅದರ್ವೈಸ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಅಚೀವ್ ಅವರ್ ಗೋಲ್ಸ್ ಆ್ಯಸ್ ಡಿಸೈಡೆಡ್. ನಾವು ಗೋಲ್ಸ್ ಏನು ಸೆಟ್ ಮಾಡಿದ್ದೀವಿ ಅದರ ಪ್ರಕಾರ ನಾವು ರೀಚ್ ಆಗಬೇಕಾದ್ರೆ, ಅದಕ್ಕೆ ತಕ್ಕ ಹಾಗೆ ನಾವು ರೀಚ್ ಆಗಬೇಕಾದ್ರೆ ಡೆಫಿನೆಟ್ಲಿ ದ ವರ್ಕರ್ ಶುಡ್ ವರ್ಕ್
ಅಟ್ಲೀಸ್ಟ್ ಅಕಾರ್ಡಿಂಗ್ ಟು ದ ಸೆಟ್ ಸ್ಟ್ಯಾಂಡರ್ಡ್. ಅವರು ಮತ್ತೆ ಪರ್ಫಾರ್ಮೆನ್ಸನ್ನು ಬೆಟರ್ ಮಾಡಿದರೆ ಮತ್ತು ಖುಷಿ, ಅದು ಬೇರೆ ವಿಷಯ. ಅಟ್ಲೀಸ್ಟ್ ಅವರಿಗೆ ಒಂದು ಸ್ಟ್ಯಾಂಡರ್ಡನ್ನು ಫಿಕ್ಸ್ ಮಾಡಿರುವಾಗ ದೇ ಮಸ್ಟ್ ಕಂಪ್ಲೀಟ್ ದ ಸ್ಟ್ಯಾಂಡರ್ಡ್ ದೇ ಮಸ್ಟ್ ರೀಚ್ ದ ಸ್ಟ್ಯಾಂಡರ್ಡ್ ವಾಟ್ ವಿ ಸೆಟ್ ಇನ್ ಪ್ಲಾನಿಂಗ್ ಅಲ್ವಾ. ಅದನ್ನೇ ನಾವು ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತ ಕರೀತಾ ಇರುವಂಥದ್ದು. ಇಟ್ ಮೀನ್ಸ್ ಅ ಸಿಸ್ಟಮ್ಯಾಟಿಕ್ ಇವ್ಯಾಲ್ಯೂಯೇಷನ್ ಆಫ್ ದಿ ಇಂಡಿವಿಜುವಲ್ ವಿತ್ ರೆಸ್ಪೆಕ್ಟ್ ಟು ಹಿಸ್ ಪರ್ಫಾರ್ಮೆನ್ಸ್ ಆನ್ ದಿ ಜಾಬ್ ಆ್ಯಂಡ್ ಹಿಸ್ ಪೊಟೆನ್ಷಿಯಲ್ ಫಾರ್ ಡೆವಲಪ್ಮೆಂಟ್. ಓವರಾಲ್ ಆಗಿ ಅವನು ಒಬ್ಬ ಏನು ಕೆಲಸ ಮಾಡಿರ್ತಾನೆ ಅದರ ಸಿಸ್ಟಮ್ಯಾಟಿಕ್ ಆದ ಒಂದು ಇವ್ಯಾಲ್ಯೂಯೇಷನನ್ನು ಮಾಡುವಂಥದ್ದು. ಒಟ್ರಾಶೆ ಚೆನ್ನಾಗಿ ಮಾಡಿದ್ದೀನಿ, ಇಟ್ ಇಸ್ ನಾಟ್ ಲೈಕ್ ದ್ಯಾಟ್. ವಿ ಹ್ಯಾವ್ ಟು ಫಾಲೋ ಸರ್ಟೆನ್ ಮೆಥಡ್ ಆಫ್ ಇವ್ಯಾಲ್ಯೂಯೇಷನ್. ಒಂದಿಷ್ಟು ಮೆಥಡನ್ನು ಫಾಲೋ ಮಾಡ್ತೀವಿ, ಅದನ್ನು ಜಾಬ್ ಇವ್ಯಾಲ್ಯೂಯೇಷನ್ ಮೆಥಡ್ ಅಂತೆಲ್ಲ ಇದೆ. ಅದೆಲ್ಲ ಈಗ ಕಲಿಯೋ ಅವಶ್ಯಕತೆ ಇಲ್ಲ. ಡಿಪೆಂಡಿಂಗ್ ಆನ್ ದಿ ಡಿಫ್ರೆಂಟ್ ಟೈಪ್ ಆಫ್ ಜಾಬ್ ವಿ ಆರ್ ಗೋಯಿಂಗ್ ಟು ಯೂಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಅಪ್ರೈಸಲ್ ಟೆಕ್ನಿಕ್ಸ್. ಬೇರೆ ಬೇರೆ ರೀತಿಯ ಟೆಕ್ನಿಕ್ಸನ್ನು ಯೂಸ್ ಮಾಡ್ತೀವಿ. ಸಮ್ಟೈಮ್ಸ್ ರ್ಯಾಂಕ್ಗಳನ್ನು ಕೊಡುವಂಥದ್ದಿರುತ್ತೆ, ಸಮ್ಟೈಮ್ಸ್ ಬೋನಸ್ ಪಾಯಿಂಟ್ಗಳನ್ನು ಕೊಡುವಂಥದ್ದಿರುತ್ತೆ. ಈ ಥರ ಇಯರ್ಲಿ ಅಥವಾ ಮಂತ್ಲಿ ಈ ಥರ ಕೂಡ ಟೈಮ್ ಬೇಸಿಸ್ ಕೂಡ ನಾವು ಅಪ್ರೈಸಲ್ ಮಾಡುವಂಥದ್ದಿರುತ್ತೆ. ದೋಸ್ ಆರ್ ಎ ಡಿಫ್ರೆಂಟ್ ಥಿಂಗ್ಸ್ ವಿಚ್ ಇಸ್ ನಾಟ್ ನೆಸರಿ ಹಿಯರ್. ಗೊತ್ತಿರಬೇಕು, ಬಟ್ ಈಗ ಏನು ಬೇಕು ಅಷ್ಟನ್ನು ಮಾತ್ರ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಪರ್ಫಾರ್ಮೆನ್ಸ್ ಅಪ್ರೈಸಲಲ್ಲಿ ಇಟ್ ಈಸ್ ಎ ಸಿಸ್ಟಮ್ಯಾಟಿಕ್ ಇವ್ಯಾಲ್ಯೂಯೇಷನ್, ಒಂದು ಕ್ರಮಬದ್ಧವಾದ ಇವ್ಯಾಲ್ಯೂಯೇಷನನ್ನು ಮಾಡ್ತೀವಿ ಆಫ್ ದಿ ಇಂಡಿವಿಜುವಲ್, ಪ್ರತಿ ಎಂಪ್ಲಾಯೀಸು ವಿತ್ ರೆಸ್ಪೆಕ್ಟ್ ಟು ಹಿಸ್ ಪರ್ಫಾರ್ಮೆನ್ಸ್. ಎಂಪ್ಲಾಯೀಸ್ ಅಂದರೆ ಅವ್ರು ಏನು ಕೆಲಸ ಮಾಡಿರ್ತಾರೆ ಅದನ್ನು ಆನ್ ದಿ ಜಾಬ್ ಆ್ಯಂಡ್ ಹಿಸ್ ಪೊಟೆನ್ಷಿಯಲ್ ಫಾರ್ ಡೆವಲಪ್ಮೆಂಟ್. ಮತ್ತು ಅವನು ಎಷ್ಟರ ಮಟ್ಟಿಗೆ ಡೆವಲಪ್ ಆಗ್ತಾನೆ, ಎಷ್ಟರ ಮಟ್ಟಿಗೆ ಆತನಲ್ಲಿ ಕೆಪಾಸಿಟಿ ಇದೆ ಟು ಡೆವಲಪ್ ಹಿಮ್ಸೆಲ್ಫ್ ಓರ್ ಟು ಗೆಟ್ ಅ ಪ್ರಮೋಷನಲ್ ಅಪರ್ಚುನಿಟೀಸ್ ಆರ್ ಪ್ರಮೋಷನ್ ವಿದಿನ್ ದಿ ಆರ್ಗನೈಜೇಷನ್. ಇದೆಲ್ಲವನ್ನು ಮಾಡುವಂಥದ್ದು ಕಾರ್ಯನಿರ್ವಹಣೆಯ ಪರಾಮರ್ಶನ ಅಂತ ಅನಿಸ್ಕೊಳ್ಳುತ್ತೆ. ಇಸ್ ದಟ್ ಕ್ಲಿಯರ್? ಸೊ ಅದನ್ನೇ ಹೇಳ್ತಾ ಇರುವಂಥದ್ದು. It becomes necessary for all the organization to address career related issues and promotional avenues for their employees. Clear? So ಹಾಗಾಗಿ ಅವರಿಗೆ ನಾವು there is a need to evaluate their performance. All the organization have some formal or informal means of appraising their employees' performance, and performance appraisal means evaluating the employees' current or past performance as against certain predetermined standard. ನಾನು ಅದನ್ನೇ ಹೇಳ್ತಾ ಇದ್ದೆ ಅವಾಗಿಂದ. ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂದರೆ ಅಪ್ರೈಸಲ್ ಆಫ್ ದಿ ಪರ್ಫಾರ್ಮೆನ್ಸ್ ಆಫ್ ದಿ ಕರೆಂಟ್ ಆರ್ ಪಾಸ್ಟ್ ಪರ್ಫಾರ್ಮೆನ್ಸ್ ಆಫ್ ದಿ ಎಂಪ್ಲಾಯೀಸ್ ಬೇಸ್ಡ್ ಆನ್ ದಿ predetermined standard, preset standards. This is called performance appraisal. Why this performance appraisal should be made? ಯಾಕೆ ಮಾಡ್ತಾರೆ ಅಂತ ಕೇಳಿದರೆ, ಥ್ರೂ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಇಟ್ ಈಸ್ ಪಾಸಿಬಲ್ ಟು ಫೈಂಡ್ ಔಟ್ ದ ಡಿವಿಯನ್ಸ್ ಅಥವಾ ಡಿಫ್ರೆನ್ಸಸ್ ಇಫ್ ಎನಿ. ಏನಾದರೂ ಡಿವಿಯೇಷನ್ ಇದೆ, ಡಿವಿಯೇಷನ್ ಅಂತ ಕರಿತೀವಿ ಡಿಫ್ರೆನ್ಸಸ್ಸನ್ನು. ಏನಾದರೂ ಡಿಫ್ರೆನ್ಸಸ್ ಇದೆ, ಡಿವಿಯೇಷನ್ ಇದೆ ಅಂತಂದರೆ ಇಟ್ ಈಸ್ ಪಾಸಿಬಲ್ ಟು ಫೈಂಡ್ ಔಟ್ ದ ಲೂಪ್ ಹೋಲ್ಸ್ ಆರ್ ದಿ ಮಿಸ್ಟೇಕ್ಸ್ ಡನ್ ಬೈ ದಿ ಎಂಪ್ಲಾಯೀಸ್ ಥ್ರೂ ದೇಯರ್ ಪರ್ಫಾರ್ಮೆನ್ಸ್ ಅಪ್ರೈಸಲ್. ದೇರ್ ಬೈ ಇಟ್ ಈಸ್ ಪಾಸಿಬಲ್ ಟು ಟೇಕ್ ಆನ್ ಎಕ್ಸಾಕ್ಟ್ ಮೆಜರ್ ಆರ್ ದಿ ಕರೆಕ್ಟಿವ್ ಮೆಜರ್ಸ್ ಟು ಇಂಪ್ರೂವ್ ದ ವರ್ಕ್ ಕ್ವಾಲಿಟಿ ಆಫ್ ದಿ ಪರ್ಟಿಕ್ಯುಲರ್ ವರ್ಕರ್. ಯಾರಾದರೂ ಒಂದು ಲೂಪ್ ಹೋಲ್ಸ್ ಇದೆ, ಮಿಸ್ಟೇಕ್ ಮಾಡ್ತಾ ಇದ್ದಾನೆ, ಬೇರೆ ಏನೋ ಸಮಸ್ಯೆ ಆಗಿದೆ ಅಂತ ಗೊತ್ತಾದರೆ ನಾವು ಅದಕ್ಕೆ ತಕ್ಕ ಪರಿಹಾರವನ್ನು ಕೂಡ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪರ್ಫಾರ್ಮೆನ್ಸ್ ಅಪ್ರೈಸಲನ್ನು ನಾವು ಮಾಡುವಂಥದ್ದು. ಕ್ಲಿಯರ್? ವಿ ಹ್ಯಾವ್ ಟು ಗಿವ್ ದ ಮೀನಿಂಗ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಆ್ಯಂಡ್ ಅಬ್ಜೆಕ್ಟಿವ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಎರಡನ್ನು ಕೂಡ ನಾವು ಕ್ಲಿಯರಾಗಿ ಹೇಳಬೇಕಾಗತ್ತೆ. ಇದು ಇಷ್ಟು ಅರ್ಥ ಆಗಿದೆ. ಸರಿ, ನೆಕ್ಸ್ಟ್ ಏನು ಮಾಡಬೇಕು ಕೇಳಿದರೆ ಪ್ರಮೋಷನ್ ಆ್ಯಂಡ್ ಕರಿಯರ್ ಪ್ಲಾನಿಂಗ್ ಅಂತ ಬರುತ್ತೆ. ಸೊ ವಾಟ್ ಈಸ್ ಪ್ರಮೋಷನ್? ಗೊತ್ತಿದೆ, ಯೂಶ್ವಲಿ ಬಡ್ತಿ ಅಂತ ಕನ್ನಡದಲ್ಲಿ ಕರಿತವೆ. ಬಡ್ತಿ ಮತ್ತು ಕರಿಯರ್ ಪ್ಲಾನಿಂಗ್ ಅಂದರೆ ವೃತ್ತಿ ಜೀವನವನ್ನು ಯೋಜಿಸುವಿಕೆ ಅಂತ. ಸೊ ಬಡ್ತಿ ಎಂದರೇನು ಅಂತ ಕೇಳಿದರೆ, ಆಗಲೇ ಹೇಳಿದೆ, ಇಟ್ ಬಿಕಮ್ಸ್ ನೆಸೆಸರಿ ಫಾರ್ ಆಲ್ ದಿ ಆರ್ಗನೈಜೇಷನ್ ಟು ಅಡ್ರೆಸ್ ಕರಿಯರ್ ರಿಲೇಟೆಡ್ ಇಶ್ಯೂಸ್ ಆ್ಯಂಡ್ ಪ್ರಮೋಷನಲ್ ಅವೆನ್ಯೂಸ್ ಫಾರ್ ದೇರ್ ಎಂಪ್ಲಾಯೀಸ್. ಇಸ್ ಇಟ್ ನಾಟ್? ಒಂದು ಒಳ್ಳೆಯ ಪ್ರಮೋಷನಲ್ ಅವೆನ್ಯೂಸನ್ನು ಕೊಡಬೇಕಾಗತ್ತೆ. ಪ್ರಮೋಷನ್ ಅಂತಂದರೆ ವರ್ಟಿಕಲ್ ಮೂಮೆಂಟ್ ಆಫ್ ಎನ್ ಎಂಪ್ಲಾಯಿ ವಿಚ್ ಕ್ಯಾರೀಸ್ ಹೈಯರ್ ಸ್ಯಾಲರಿ, ಹೈಯರ್ ಸ್ಟೇಟಸ್ ಆ್ಯಂಡ್ ಹೈಯರ್ ರೆಸ್ಪಾನ್ಸಿಬಿಲಿಟೀಸ್. ಎಲ್ಲಿದ್ದಾನೋ ಅಲ್ಲಿಂದ ಮೇಲ್ಗಡೆಗೆ ಅಪ್ಗ್ರೇಡೇಷನ್ ಆಫ್ ಎನ್ ಎಂಪ್ಲಾಯಿ ಟು ಎ ಹೈಯರ್ ಪೋಸ್ಟ್ ಅಂತ ಅರ್ಥ. ಒಬ್ಬ ಎಂಪ್ಲಾಯೀಸನ್ನು ಅಪ್ಗ್ರೇಡ್ ಮಾಡುವಂಥದ್ದು, ಒಂದು ಹೈಯರ್ ಪೋಸ್ಟ್ಗೆ ಅಪ್ಗ್ರೇಡ್ ಮಾಡುವಂಥದ್ದು, ಅಥವಾ ಅದನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಿ ಕೂರಿಸುವಂಥದ್ದು. ವಿಚ್ ಕ್ಯಾರೀಸ್, ದಿಸ್ ಇಸ್ ಇಂಪಾರ್ಟೆಂಟ್, ವಿಚ್ ಕ್ಯಾರೀಸ್ ಏನಿರುತ್ತೆ ಕೇಳಿದರೆ, ಹೈಯರ್ ಸ್ಯಾಲ್ರಿ ಜಾಸ್ತಿ ಆಗುತ್ತೆ, ಹೈಯರ್ ಸ್ಟೇಟಸ್ ಜಾಸ್ತಿ ಆಗುತ್ತೆ, ಆ್ಯಂಡ್ ಹೈಯರ್ ರೆಸ್ಪಾನ್ಸಿಬಿಲಿಟಿ ಕೂಡ ಇರುತ್ತೆ. ನಿಮಗೆ ಟ್ರಾನ್ಸ್ಫರ್ ಬೇರೆ, ಪ್ರಮೋಷನ್ ಬೇರೆ ಗೊತ್ತಿರಬೇಕು. ಟ್ರಾನ್ಸ್ಫರ್ ಅಂತಂದರೆ ಸೇಮ್ ಸ್ಟೇಟಸ್ಸು, ಸೇಮ್ ಸ್ಯಾಲರಿ, ಸೇಮ್ ರೆಸ್ಪಾನ್ಸಿಬಿಲಿಟಿ ಆಲ್ಮೋಸ್ಟ್, ಮತ್ತು ಅಲ್ಲಿ ಪ್ಲೇಸ್ ಮಾತ್ರ ಚೇಂಜ್ ಆಗುವಂಥದ್ದು ಬಿಟ್ಟರೆ ಬೇರೇನೂ ಆಗೋದಿಲ್ಲ. ಬಟ್ ಪ್ರಮೋಷನಲ್ಲಿ ಹಿ ಮೂವ್ಸ್ ಅಪ್ವರ್ಡ್ಸ್, ಮೇಲ್ಗಡೆ ಹೋಗ್ತಾನೆ.
ಆ್ಯಂಡ್ ಇಟ್ ಕ್ಯಾರೀಸ್ ಹೈಯರ್ ಸ್ಯಾಲ್ರಿ, ಹೈಯರ್ ಸ್ಟೇಟಸ್ ಆ್ಯಂಡ್ ಹೈಯರ್ ರೆಸ್ಪಾನ್ಸಿಬಿಲಿಟೀಸ್ ಅಂತ. ಸೊ ಇಂಥ ಒಂದು ಪ್ರಮೋಷನಲ್ ಅಪರ್ಚುನಿಟೀಸನ್ನು ವಿ ಹ್ಯಾವ್ ಟು ಪ್ರೊವೈಡ್ ಟು ದಿ ಎಂಪ್ಲಾಯೀಸ್ ಅಂತ. ಆ್ಯಂಡ್ ಎಟ್ ದಿ ಸೇಮ್ ಟೈಮ್ ವಿ ಪ್ರೊವೈಡ್ ಗುಡ್ ಸ್ಕೋಪ್ ಫಾರ್ ದೇಯರ್ ಕರಿಯರ್ ಪ್ಲಾನಿಂಗ್. ಅವರ ಕರಿಯರ್ ಪ್ಲಾನಿಂಗ್ ಮಾಡೋದಕ್ಕೂ ಕೂಡ ಒಂದು ಒಳ್ಳೆಯ ಸ್ಕೋಪನ್ನು ನಾವು ಕೊಡಬೇಕಾಗತ್ತೆ ಅಂತ ಅರ್ಥ. ಸೊ ಕ್ಲಿಯರ್. ಸೊ ಅದನ್ನೇ ಹೇಳುವಂಥದ್ದು, ಬೇರೆ ಏನೋ ಅದ್ರ ಬಗ್ಗೆ ಸ್ಪೆಷಲ್ ಆಗಿ ಇಲ್ಲಿ ಡಿಸ್ಕ್ರೈಬ್ ಮಾಡಿಲ್ಲ. ಹಾಗಾಗಿ ನಾವು ಕೂಡ ತುಂಬ ದೊಡ್ಡದಾಗಿ ಅದನ್ನು ಹೇಳುವಂಥ ಅವಶ್ಯಕತೆ ಇಲ್ಲ. ಕರಿಯರ್ ಪ್ಲಾನಿಂಗ್ ಅಂತ ದ ವೇರಿಯಸ್ ಸ್ಟೇಜಸ್ ಇನ್ ದಿ ಕರಿಯರ್ ಡೆವಲಪ್ಮೆಂಟ್ ಆಫ್ ದಿ ಪರ್ಟಿಕ್ಯುಲರ್ ಎಂಪ್ಲಾಯೀಸ್. ಬೇರೆ ಬೇರೆ ಹಂತಗಳಿರ್ತವೆ. ಆ ಹಂತಗಳ ಬಗ್ಗೆ ಒಂದು ಪ್ಲಾನಿಂಗನ್ನು ತೆಗೆದುಕೊಳ್ಳಿಕ್ಕೆ, ಅಥವಾ ನೀನು ಇಷ್ಟು ಕೆಲಸ ಮಾಡಿದರೆ ನೀನು ಪ್ರಮೋಟ್ ಆಗ್ತೀಯಾ, ನೀನು ಇಷ್ಟು ಕೆಲಸ ಮಾಡಿದರೆ ಮತ್ತೊಂದು ಹುದ್ದೆಗೆ ಹೋಗ್ತೀಯಾ ಅನ್ನೋದಕ್ಕೆಲ್ಲ ಅಲ್ಲಿ ಅವಕಾಶಗಳು ಕೊಡಬೇಕಾಗತ್ತೆ ಅಂತ. ಅಂಥ ಅವಕಾಶಗಳನ್ನು ಓವರಾಲ್ ಆಗಿ ಕರಿಯರ್ ಡೆವಲಪ್ಮೆಂಟ್ ಪ್ಲಾನಿಂಗ್ ಬಗ್ಗೆ ಒಂದು ಸ್ಕೋಪನ್ನು ಆರ್ಗನೈಜೇಷನ್ ಪ್ರೊವೈಡ್ ಮಾಡಬೇಕು ಅಂತ. ಸೊ ನೆಕ್ಸ್ಟ್ ಆ್ಯಂಡ್ ಫೈನಲ್, ಕಂಪನ್ಸೇಷನ್. ಇಟ್ ಈಸ್ ದ ಸೇಮ್ ಥಿಂಗ್ ನಾವು ಕರೀತಾ ಇರುವಂಥದ್ದು ವೇಜ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇಟ್ ಈಸ್ ಈಕ್ವಲ್, ಅದೇ ಕಂಪನ್ಸೇಷನ್ PPC ಅಂತ ಏನು ಕರಿತೀವಿ ಲಾಸ್ಟ್ ಪಾಯಿಂಟ್, ಆ ಕಂಪನ್ಸೇಷನ್ನನ್ನೇ ನಾವು ವೇಜ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಅಂತ ಕರೆಯುವಂಥದ್ದು. ಸೊ ನಿಮಗೆ ಗೊತ್ತು, ಆಲ್ ಆರ್ಗನೈಜೇಷನ್ ನೀಡ್ ಟು ಎಸ್ಟಾಬ್ಲಿಷ್ ವೇಜ್ ಆ್ಯಂಡ್ ಸ್ಯಾಲರಿ ಪ್ಲಾನ್ಸ್ ಫಾರ್ ದೇರ್ ಎಂಪ್ಲಾಯೀಸ್. ಒಂದು ಸರಿಯಾದ ವೇಜ್ ಅಂದರೆ ಕೂಲಿ ಕೊಡುವಂಥದ್ದು ಅಥವಾ ಸ್ಯಾಲ್ರಿ ಪ್ಲಾನ್ಸ್, ಸಂಬಳವನ್ನು ಕೊಡುವಂಥ ಒಂದು ಸಿಸ್ಟಮ್ಯಾಟಿಕ್ ಸಿಸ್ಟಮನ್ನು ನಾವು ಒಂದು ಆ ವ್ಯವಸ್ಥೆಯನ್ನು ನಾವು ಎಂಪ್ಲಾಯೀಸ್ಗಳಿಗೆ ನಾವು ಇಟ್ಕೊಳ್ಬೇಕಾಗತ್ತೆ ಅಂತ. ಸೊ ದೆರ್ ಆರ್ ವೇರಿಯಸ್ ವೇಸ್ ಟು ಪ್ರಿಪೇರ್ ಡಿಫ್ರೆಂಟ್ ಪೇ ಪ್ಲಾನ್ಸ್ ಡಿಪೆಂಡಿಂಗ್ ಆನ್ ದಿ ವರ್ತ್ ಆಫ್ ದಿ ಜಾಬ್. ನಾವು ಬೇರೆ ಬೇರೆ ವರ್ಕಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರೀತಿಯ ಸ್ಯಾಲರಿ ಅಥವಾ ರೆಮ್ಯುನರೇಷನ್ನ ಕೊಡುವಂಥದ್ದು. ಸೊ ನಿಮಗೆ ಓವರಾಲ್ ಆಗಿ ಕಂಪನ್ಸೇಷನ್ ಅಂದರೆ ಏನಂತ ಗೊತ್ತಿರಲಿ ಅಂತ. ಇಟ್ ರೆಫರ್ಸ್ ಟು ಕಂಪನ್ಸೇಷನ್ ಅಂದರೆ ಕನ್ನಡದಲ್ಲಿ ಪರಿಹಾರ ಅಂತ ಕರೀತಾರೆ. ಪರಿಹಾರ ಅಂದರೆ ಇಲ್ಲಿ ಬೇರೆ ಏನೋ ಅರ್ಥ ಮಾಡ್ಕೋಬೇಡಿ. ಇಲ್ಲಿ ಪರಿಹಾರ ಅಂದರೆ ಸಂಬಳ ಕೊಡೋದು ಅಥವಾ ಏನು ವೇಜಸ್ ಕೊಡೋದು, ರೆಮ್ಯುನರೇಷನ್, ಸಂಭಾವನೆಯನ್ನು ನೀಡುವುದು ಅಂತ ಅರ್ಥ. ಹಾಗಾಗಿ ಪರಿಹಾರ ಅಂದರೆ ಕೆಲವರು ಬರೆದದ್ದುಂಟು, ಯಾರಾದರೂ ಸತ್ತಾಗ ಪರಿಹಾರ ಕೊಡಬೇಕು ಹಾಗೆ ಹಿಂಗೆ. ಇದು ಆ ಥರದ ಪರಿಹಾರ ಅಲ್ಲ. ಈಚ್ ಎಂಪ್ಲಾಯೀಸ್ ವೈ ದೇ ಆರ್ ಗೋಯಿಂಗ್ ಟು ಡೂ ಎ ಪರ್ಟಿಕ್ಯುಲರ್ ಜಾಬ್ ಇನ್ ದಿ ಆರ್ಗನೈಜೇಷನ್ ಬಿಕಾಸ್ ಆಫ್ ಅರ್ನಿಂಗ್ ಸಮಥಿಂಗ್. ಇಸ್ ಇಟ್ ನಾಟ್? ಅರ್ನಿಂಗ್ ಅಂದರೆ ಆಲ್ಮೋಸ್ಟ್ ಅದು ಹಣನೇ ಆಗಿರುತ್ತೆ. ಅಥವಾ ದೇ ಮೇ ಥಿಂಕ್ ದ್ಯಾಟ್ ಏನು ಬಿಯಾಂಡ್ ದ್ಯಾಟ್, ಅದಕ್ಕೆ ಹಣನೂ ಕೆಲವರಿಗೆ ಹಣ ಬೇಡ ಮತ್ತು ಸ್ಟೇಟಸ್ ಬೇಕಿರುತ್ತೆ. ವಾಟ್ ಎವರ್ ಇಟ್ ಮೇ ಬಿ, ಓವರಾಲ್ ಎಲ್ಲದೂ ಬೇಕಿರುತ್ತೆ. ಹಣ ಅಂತೂ ಖಂಡಿತ ಕೊಡ್ತಾರೆ. ಅದ್ರ ಬಗ್ಗೆನೇ ಮಾತಾಡ್ತಾ ಇರುವಂಥದ್ದು. ಸೊ ಕಂಪನ್ಸೇಷನ್ ಅಂತಂದರೆ ಇಟ್ ರೆಫರ್ಸ್ ಟು ಆಲ್ ಫಾರ್ಮ್ಸ್ ಆಫ್ ಪೇ ಆರ್ ರಿವಾರ್ಡ್ಸ್ ಗೋಯಿಂಗ್ ಟು ಎಂಪ್ಲಾಯೀಸ್ ಅಥವಾ ಪೇಯ್ಡ್ ಟು ಎಂಪ್ಲಾಯೀಸ್ ಅಂತ. ಎಲ್ಲ ರೀತಿಯ ಪೇಮೆಂಟ್ ಇದೆ, ಎಲ್ಲ ರೀತಿಯ ರಿವಾರ್ಡ್ ಏನಿದೆ ಅದನ್ನು ನಾವು ಏನು ಪೇ ಮಾಡ್ತೀವಿ ಎಂಪ್ಲಾಯೀಸಿಗೆ, ಅದನ್ನೇ ಕಂಪನ್ಸೇಷನ್ ಅಂತ ಕರಿತೀವಿ. ಇಟ್ ಮೇ ಬಿ ಇನ್ ದಿ ಫಾರ್ಮ್ ಆಫ್ ಡೈರೆಕ್ಟ್ ಫೈನಾನ್ಷಿಯಲ್ ಪೇಮೆಂಟ್ಸ್. ಅದು ನೇರವಾಗಿ ಹಣಕಾಸಿನ ರೂಪದಲ್ಲಿರ್ಬೋದು, ಲೈಕ್ ವೇಜಸ್, ಸ್ಯಾಲರೀಸ್, ಇನ್ಸೆಂಟಿವ್ಸ್, ಕಮಿಷನ್ಸ್, ಬೋನಸ್ ಎಕ್ಸೆಟ್ರಾ. ಈ ಥರ ಬೋನಸ್ ಕೊಡ್ಬೋದು, ಕಮಿಷನ್ ಕೊಡಿ, ಇನ್ಸೆಂಟಿವ್ಸ್ ಕೊಡಿ, ವೇಜಸ್ ಕೊಡಿ, ಎವ್ರಿಥಿಂಗ್ ಇನ್ ದಿ ಫಾರ್ಮ್ ಆಫ್ ಫೈನಾನ್ಷಿಯಲ್, ಮನಿ ರೂಪದಲ್ಲಿ ಇರ್ತದೆ. ಇಸ್ ಇಟ್ ನಾಟ್? ಆ್ಯಂಡ್ ಇಟ್ ಮೇ ಬಿ ಇಂಡೈರೆಕ್ಟ್ ಪೇಮೆಂಟ್ಸ್ ಆಲ್ಸೋ. ಇಂಡೈರೆಕ್ಟ್ ಪೇಮೆಂಟ್ ಕೂಡ ಇರ್ಬೋದು. ಉದಾಹರಣೆಗೆ ಇನ್ಶೂರೆನ್ಸ್ ಕೊಡುವಂಥದ್ದು, ವೆಕೇಷನ್ಸ್ಗಳನ್ನು ಪ್ರೊವೈಡ್ ಮಾಡುವಂಥದ್ದು, ಗಿಫ್ಟ್ಗಳನ್ನು ಪ್ರೊವೈಡ್ ಮಾಡುವಂಥದ್ದು, ಎಜುಕೇಷನ್ ಲೋನನ್ನು ಕೊಡುವಂಥದ್ದು, ಈ ಥರದ್ದು ಬೇರೆ ಅವರ ಬೇಬಿ ಕೇರ್ ಸೆಂಟರ್ಗಳನ್ನು ಎಂಪ್ಲಾಯೀಸ್ ಮಕ್ಕಳಿಗೆ ಸ್ಥಾಪನೆ ಮಾಡುವಂಥದ್ದು, ಈ ಥರ ತುಂಬ ಆಪರ್ಚುನಿಟೀಸ್ಗಳು ಇದೆ. ಎಲ್ಲವೂ ಕೂಡ ಅಟ್ರಾಕ್ಟಿವ್ ಆಗಿರುವಂಥದ್ದು. ಆ್ಯಂಡ್ ಪೆನ್ಷನ್ ಪ್ಲ್ಯಾನ್ ಅದೆಲ್ಲವನ್ನು ಕೊಡುವಂಥದ್ದು. ಇಸ್ ದಟ್ ಕ್ಲಿಯರ್? ಹಾಗಾಗಿ ಇದೆಲ್ಲವನ್ನು ನಾವು ಕಂಪನ್ಸೇಷನ್ ಅಂತ ಕರಿತೀವಿ, ಎಲ್ಲ ಒಟ್ಟು ಸೇರಿ. ಇಟ್ ಮೇ ಬಿ ಡೈರೆಕ್ಟ್ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಆರ್ ದಿ ಇಂಡೈರೆಕ್ಟ್ ಪೇಮೆಂಟ್ಸ್. ಲೈಕ್ ಇವಾಗಲೇ ಹೇಳಿದಾಗೆ ಎಂಪ್ಲಾಯರ್ ಇನ್ಶೂರೆನ್ಸನ್ನು ಪೇಯ್ಡ್ ಮಾಡುವಂಥದ್ದು, ವೆಕೇಷನ್ಸ್ಗಳನ್ನು ಕೊಡುವಂಥದ್ದು, ಗಿಫ್ಟ್ ಕೊಡುವಂಥದ್ದು, ಈ ಥರದ್ದು ಎಲ್ಲವೂ ಕೂಡ ಅಲ್ಲಿ ಬರ್ತವೆ. ಸೊ ಓವರಾಲ್ ಆಗಿ ಇಷ್ಟೆಲ್ಲವೂ ಕೂಡ ಸ್ಟಾಫಿಂಗ್ ಪ್ರೊಸೆಸ್ಸಲ್ಲಿ ಇರುತ್ತೆ. ಸೊ ಇಷ್ಟು ಮಾಡಿದರೆ ಸ್ಟಾಫಿಂಗ್ ಪ್ರೊಸೆಸ್ ಒಂದು ಹಂತಕ್ಕೆ ಎಂಡ್ ಆಗುತ್ತೆ. ಎಂಡ್ ಅಂತ ಇನ್ ದಿ ಸೆನ್ಸ್ ಇಲ್ಲಿ ನಾವು ಕಲಿಯೋದು ಎಂಡ್ ಆಗ್ತಾ ಇದೆ ಈ ಸ್ಟಾಫಿಂಗ್ ಪ್ರೊಸೆಸ್ ಮಟ್ಟಿಗೆ. ಬಟ್ ಇಟ್ ಕಂಟಿನ್ಯೂಸ್. ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ವಿ ಹ್ಯಾವ್ ಟು ಪೇ ದೆಮ್, ವಿ ಹ್ಯಾವ್ ಟು ಕಂಟಿನ್ಯೂಸ್ಲಿ ಅಪ್ರೈಸಲ್ ದೇರ್ ಪರ್ಫಾರ್ಮೆನ್ಸ್ ಆ್ಯಂಡ್ ಪ್ರಮೋಷನಲ್ ಕ್ಯಾರಿಯರ್ ಪ್ಲಾನಿಂಗ್ ಆಪರ್ಚುನಿಟಿ ಶುಡ್ ಬಿ ಪ್ರೊವೈಡೆಡ್ ಆಲ್ವೇಸ್. ಎಲ್ಲದಕ್ಕೂ ಕೂಡ ಕೊಡಲೇಬೇಕಾಗತ್ತೆ. ಇಸ್ ಇಟ್ ನಾಟ್? ಹಾಗಾಗಿ ಹೇಳ್ತಾ ಇರುವಂಥದ್ದು ಒನ್ಸ್ ಅಗೇನ್ ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಜಸ್ಟ್ ಸಿಂಪಲ್ಲಾಗಿ ನೆನ್ಪು ಮಾಡ್ಕೊಳ್ಳಿ, ಇದೇ ಪಾಠದಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಅಂತ ಬರುತ್ತೆ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ ದಿ ವರ್ಡ್ ಸೆಲೆಕ್ಷನ್ ಆ್ಯಂಡ್ ಸ್ಟಾಫಿಂಗ್. ಸ್ಟಾಫಿಂಗ್ ಇಸ್ ಎ ಬಿಗ್, ಗೊತ್ತಿರಲಿ. ಸ್ಟಾಫಿಂಗ್ ಅಂದರೆ ಭಾಳ ದೊಡ್ಡದು. ಎಷ್ಟು ಸ್ಟಾಫ್ ಬೇಕು, ನಮಗೆ ಯಾವ ಥರ ಇರಬೇಕು ಅನ್ನೋದ್ರಿಂದ ಶುರುವಾಗುವಂಥದ್ದು. ದಟ್ ಈಸ್ ಕಾಲ್ಡ್ ಮ್ಯಾನ್ ಪವರ್ ಪ್ಲಾನಿಂಗ್. ದ ನಂಬರ್ ಆಫ್ ಸ್ಟಾಫ್ ರಿಕ್ವೈರ್ಡ್ ಆ್ಯಂಡ್ ದ ಕ್ವಾಲಿಟಿ ಆಫ್ ದಿ ಸ್ಟಾಫ್ ಎರಡನ್ನು ಕೂಡ ಡಿಸೈಡ್ ಮಾಡ್ತೀವಿ. ಆ್ಯಂಡ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಬರುತ್ತೆ. ಅಲ್ಲಿ ನಾವು ಸರ್ಚಿಂಗ್ ಔಟ್ ದ ಎಂಪ್ಲಾಯೀಸನ್ನು ಸರ್ಚ್ ಮಾಡ್ತೀವಿ ಆ್ಯಂಡ್ ಸ್ಟಿಮ್ಯುಲೇಟ್ ದೆಮ್ ಟು ಅಪ್ಲೈ ಫಾರ್ ದಿ ಜಾಬ್.
ಮತ್ತು ಅವರನ್ನು ಜಾಬಿಗೆ ಅಪ್ಲೈ ಮಾಡುವ ಹಾಗೆ ನೋಡ್ಕೊಳ್ತೀವಿ. ದೆನ್ ಥರ್ಡ್ ಸ್ಟೆಪ್ಪಲ್ಲಿ ವಿ ಆರ್ ಗೋಯಿಂಗ್ ಟು ಸೆಲೆಕ್ಟ್ ಆಫ್ಟರ್ ಕಂಡಕ್ಟಿಂಗ್ ಸರ್ಟೆನ್ ಸೆಲೆಕ್ಷನ್ ಟೆಸ್ಟ್ ಆ್ಯಂಡ್ ಇಂಟರ್ವ್ಯೂಸ್ ವಿ ಆರ್ ಗೋಯಿಂಗ್ ಟು ಸೆಲೆಕ್ಟ್ ದ ಬೆಸ್ಟ್ ಆರ್ ದಿ ಸುಟೇಬಲ್ ಕ್ಯಾಂಡಿಡೇಟ್ ಫಾರ್ ದಿ ಜಾಬ್ ಅಂತ. ನೆಕ್ಸ್ಟ್ ಆಫ್ಟರ್ ದ್ಯಾಟ್ ವಿ ಹ್ಯಾವ್ ಟು ಗಿವನ್ ಪ್ಲೇಸ್ಮೆಂಟನ್ನು ವಿ ಹ್ಯಾವ್ ಟು ಶೋ ಹಿಸ್ ಪ್ಲೇಸ್ ಆಫ್ ಜಾಬ್ ಅಂತ, ಜಾಬ್ ಪ್ಲೇಸನ್ನು ತೋರಿಸುವಂಥದ್ದು. ಆ್ಯಂಡ್ ವಿ ಶುಡ್ ಇಂಟ್ರೊಡ್ಯೂಸ್ ಹಿಮ್ಸೆಲ್ಫ್ ಟು ಅದರ್ ಎಂಪ್ಲಾಯೀಸ್ ವಿದಿನ್ ದಿ ಆರ್ಗನೈಜೇಷನ್. ಅದನ್ನು ನಾವು ಓರಿಯೆಂಟೇಷನ್ ಅಂತ ಕರಿತೀವಿ. ಆ್ಯಂಡ್ ಟ್ರೈನಿಂಗ್ ಶುಡ್ ಬಿ ಗಿವನ್. ಇಟ್ ಮೀನ್ಸ್ increasing the skill and knowledge to perform their work, and also developmental opportunities should be given. ಡೆವಲಪ್ಮೆಂಟ್ ಅಪರ್ಚುನಿಟೀಸನ್ನು ಕೂಡ ಅವರಿಗೆ ಕೊಡಬೇಕಾಗತ್ತೆ. ಹಾಗೆಯೇ ಪರ್ಫಾರ್ಮೆನ್ಸ್ ಅಪ್ರೈಸಲನ್ನು ಮಾಡಬೇಕಾಗತ್ತೆ, ಇವ್ಯಾಲ್ಯುಯೇಟಿಂಗ್ ದೇರ್ ಪರ್ಫಾರ್ಮೆನ್ಸ್ ರೆಗ್ಯುಲರ್ಲಿ ಟು ನೋ whether he is efficiently doing work or not, whether he is able to perform his selected job or not. ಈ ಥರ ಅವರ ಒಂದು ಓವರಾಲ್ ಪರ್ಫಾರ್ಮೆನ್ಸನ್ನು ಚೆಕ್ ಮಾಡಲಿಕ್ಕೆ ಮತ್ತು ಟು ಫೈಂಡ್ ಔಟ್ ಇಫ್ ದೇರ್ ಇಸ್ ಎನಿ ಡಿವಿಯೇಷನ್ ಇದ್ದರೆ ಫೈಂಡ್ ಔಟ್ ಮಾಡಿ ಅದನ್ನು ಕರೆಕ್ಟಿವ್ ಆ್ಯಕ್ಷನ್ ತೊಗೊಳ್ಲಿಕ್ಕೂ ಮಾಡ್ತೀವಿ. ಆಮೇಲೆ ಪ್ರಮೋಷನಲ್ ಅಪರ್ಚುನಿಟೀಸ್ ಮತ್ತು ಕರಿಯರ್ ಪ್ಲಾನಿಂಗ್ ಡೆವಲಪ್ಮೆಂಟಲ್ ಅಪರ್ಚುನಿಟೀಸ್ ಏನಿದೆ ಅದನ್ನು ಕೂಡ ಪ್ರೊವೈಡ್ ಮಾಡ್ತೀವಿ. ಅಟ್ ದಿ ಸೇಮ್ ಟೈಮ್ ವಿ ಹ್ಯಾವ್ ಟು ಪೇ ಸಮ್ ಕೈಂಡ್ ಆಫ್ ರೆಮ್ಯುನರೇಷನ್ ಟು ದೇರ್ ವರ್ಕ್, ಬಿಕಾಸ್ ಈಚ್ ಮ್ಯಾನ್ ನೀಡ್ ರೆಮ್ಯುನರೇಷನ್. ಪ್ರತಿಯೊಬ್ಬನಿಗೂ ಬೇಕಾಗಿರುತ್ತೆ. ಆ ಮೂಲಕ ರೆಮ್ಯುನರೇಷನನ್ನು ಕೊಡ್ತೀವಿ. ವಿಷಯ ಇಷ್ಟೇ ಇರೋದು. ಖಂಡಿತ ನೀವು ಇದನ್ನು ನಿಮ್ಮದೇ ವಾಕ್ಯಗಳಲ್ಲಿ ಬರೀಲಿಕ್ಕೆ ಸಾಧ್ಯ ಇದೆ, ಬರಿಬಹುದು ಕೂಡ. ಬಟ್ ನನ್ನ ಸಜೆಷನ್ ಏನಂತಂದರೆ ಇಟ್ ಈಸ್ ಬೆಟರ್ ಟು ಗೋ ವಿತ್ ದಿ ಬುಕ್ ವರ್ಡ್ಸ್, ಬಿಕಾಸ್ ಇಟ್ ಈಸ್ ಫೆಮಿಲರೈಸಿಂಗ್ ಅಂತ ನೀವು ಏನು ಕರೆದಿದ್ರಿ ಆವಾಗ ಎಲ್ಲರಿಗೂ ಕೂಡ ಈ ವರ್ಡಿಂಗ್ಸ್ಗಳೇ ಕಾಮನ್ ಆಗಿ ಇಲ್ಲಿರ್ತಕ್ಕಂಥ ಸೆಂಟೆನ್ಸ್ಗಳು ಆಲ್ಮೋಸ್ಟ್ ಲೆಕ್ಚರ್ ಮೈಂಡಲ್ಲಿ ಇರೋದ್ರಿಂದ ಅವರಿಗೆ ಮತ್ತು ಅದನ್ನು ಅನಲೈಸ್ ಮಾಡಲಿಕ್ಕೆ ನೋಡಲಿಕ್ಕೆ ಈಸಿ ಆಗುತ್ತೆ. ಸೊ ಪಬ್ಲಿಕ್ ಎಕ್ಸಾಮ್ ಫೇಸ್ ಮಾಡ್ತಾ ಇರೋದ್ರಿಂದ ನಿಮ್ಮದು ರೈಟೇ, ನೀವು ನಿಮ್ಮ ವಾಕ್ಯದಲ್ಲಿ ಖಂಡಿತ ಬರ್ಬೋದು. ಆದರೆ ಯಾವುದೇ ಕಾರಣಕ್ಕೂ ನೀವು ಕಂಟೆಂಟ್ ಬರೆಯುವಾಗ ಆಚೀಚೆ ಮಾಡಿಕೊಂಡು ನಿಮ್ಮದೇ ವಾಕ್ಯಗಳಲ್ಲಿ ಬರೆದ್ರೆ ಇಟ್ ಗಿವ್ಸ್ ಎ ಮೀನಿಂಗ್. ಬಟ್ ಎಟ್ ಎನಿ ಕಾಸ್ಟ್ ಯು ಶುಡ್ ನಾಟ್ ಮೇಕ್ ಎನಿ ಚೇಂಜಸ್ ಇನ್ ದಿ ಸೈಡ್ ಹೆಡ್ಡಿಂಗ್ಸ್ ಗಿವನ್. ಸೈಡ್ ಹೆಡ್ಡಿಂಗ್ ಕೊಟ್ಟಿದ್ದರಲ್ಲಿ ಯಾವ ಕಾರಣಕ್ಕೂ ಚೇಂಜಸ್ಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮದೇ ಸೈಡ್ ಹೆಡ್ಡಿಂಗ್ಗಳನ್ನು ಹಾಕಲಿಕ್ಕೆ ಹೋಗಬೇಡಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ದ ಫಸ್ಟ್ ಸೈಡ್ ಹೆಡ್ಡಿಂಗ್ ಇಲ್ಲಿ ಬಂದಿರುವಂಥದ್ದು ಎಸ್ಟಿಮೇಟಿಂಗ್ ದ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್. ನಾನು ನನ್ನ ಅನುಕೂಲಕ್ಕೆ ಮತ್ತು ನಿಮಗೆ ನೆನಪಿರಲಿ ಅನ್ನೋ ಕಾರಣಕ್ಕೆ ಮ್ಯಾನ್ ಪವರ್ ಪ್ಲಾನಿಂಗ್ ಅಂತ ತೊಗೊಂಡಿದ್ದೀವಿ. ನೀವು ಅದನ್ನು ಅಂತ ತೊಗೊಳ್ಳೋದಾದರೆ ಅಂತಲೇ ಶುರು ಮಾಡ್ಕೊಂಡ್ಬಿಡಿ. ಎಸ್ಟಿಮೇಟಿಂಗ್ ದ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ ಅಂತ. ಉಳಿದ ಎಲ್ಲ ಹೆಡ್ಡಿಂಗ್ಗಳು ಸೇಮ್ ಇದೆ. ಹಾಗೆ ಸೇಮ್ ಇದ್ದದನ್ನೇ ದಯವಿಟ್ಟು ಫಾಲೋ ಅಪ್ ಮಾಡಿ. ಹೆಡ್ಡಿಂಗ್ಗಳನ್ನು ಮಾತ್ರ ಯಾವ ಕಾರಣಕ್ಕೂ ನಿಮ್ಮದೇ ಹೆಡ್ಡಿಂಗ್ ಕೊಡಬೇಡಿ. ಕೊಟ್ಟಾಗ ಮಾರ್ಕ್ ಕಳೆದುಕೊಳ್ಳುವ ಸಾಧ್ಯತೆಗಳು ಜಾಸ್ತಿ ಇರ್ತವೆ, ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಬರೀಲಿಕ್ಕೆ ಹೋದರೆ ಇಡೀ ಸ್ಟಾಫಿಂಗ್ ಪ್ರೊಸೆಸನ್ನು ಪೂರ 36 ಪೇಜು, ಅಲ್ಲಿ ಏನು ಕೊಡ್ತಾರೆ 40 ಪೇಜ್ ಬರೀಲಿಕ್ಕೆ ಸಾಧ್ಯ ಇದೆ. ಅಷ್ಟು ವಿಷಯಗಳಿವೆ ಇದರಲ್ಲಿ. ಬಟ್ ಏನು ಅದರ ಮೀನಿಂಗ್ ಏನು, ಹೌ ಇಟ್ ಆ್ಯಕ್ಟ್ ಆ್ಯಸ್ ಎ ಪಾರ್ಟ್ ಆಫ್ ದಿ ಸ್ಟಾಫಿಂಗ್ ಅಂತ, ಅದರಿಂದ ಏನು ಪ್ರಯೋಜನ ಆಗುತ್ತೆ ಅಥವಾ ಅದರ ಉದ್ದೇಶ ಏನು, ಈ ಥರದ್ದನ್ನೆಲ್ಲ ಹೇಳಿಬಿಟ್ರೆ ಮುಗಿದೋಗುತ್ತೆ. ಹಾಗಾಗಿ ನೋಡಿ, ನಿಮ್ಮ ಲೆಕ್ಚರ್ ಹೇಳಿರ್ತಾರೆ ಎಷ್ಟು ಬರಿಬೇಕು ಅನ್ನೋದನ್ನು, ಮತ್ತು ನಾನು ಆಲ್ರೆಡಿ ಕೊಟ್ಟಿದ್ದೀನಿ ನಿಮಗೆ. ಸೊ ಅದನ್ನು ದಯವಿಟ್ಟು ಫಾಲೋ ಮಾಡಿ. ಅಷ್ಟನ್ನೇ ಬರೆದ್ರೆ ಸಾಕು, 8 ಮಾರ್ಕು ಖಂಡಿತ ಬರುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಸ್ಟಾಫಿಂಗ್ ಬೇರೆ, ಸೆಲೆಕ್ಷನ್ ಬೇರೆ. ಸೆಲೆಕ್ಷನ್ ಸ್ಟಾಫಿಂಗ್ ಒಳಗಡೆ ಇರುವಂಥದ್ದು. ಆ ವರ್ಡಿಂಗ್ಸ್ ಬಗ್ಗೆ ಗಮನ ಇರಲಿ. ಎರಡು ಇಂದ ಸ್ಟಾರ್ಟ್ ಆಗಿರೋದ್ರಿಂದ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಸೆಲೆಕ್ಷನ್ ಪ್ರೊಸೆಸ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಸ್ಟಾಫಿಂಗ್ ಪ್ರೊಸೆಸ್, ಇಷ್ಟೇ ಬಂದಾಗ ಕೆಲವೊಮ್ಮೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಹಾಗಾಗಿ ಆ ಪ್ರಶ್ನೆಗಳನ್ನು 2 ಸಲ ನೋಡ್ಕೊಳ್ಳಿ. ಹಾಗಾದರೆ ಸೆಲೆಕ್ಷನಲ್ಲಿ ಏನಿರುತ್ತೆ, ಇದರಲ್ಲಿ ಚಿಕ್ಕದಾಗಿ ಬಂದೋಯ್ತು, 3ನೇ ಪಾಯಿಂಟ್ ಬಂತು, ಸೆಲೆಕ್ಷನ್ ಅಂತ ಬಂತು, ಅಷ್ಟಕ್ಕೆ ಮುಗಿದು ಹೋಗೋದಿಲ್ಲ. ಅಲ್ಲಿ ಕೂಡ ಸೆಲೆಕ್ಷನ್ ಅನ್ನೋದೇ ಭಾಳ ದೊಡ್ಡ ಪ್ರೊಸೆಸ್ಸು. ಅದನ್ನು ಇನ್ನೊಂದು ಕ್ಲಾಸ್ನಲ್ಲಿ ನೋಡೋಣ. ಸದ್ಯಕ್ಕೆ ಇಷ್ಟು ಸಾಕು. ಒಳ್ಳೆಯದಾಗಲಿ. ಮಾರ್ಕ್ಸ್ ಸ್ಪಾಟ್ ಅಥವಾ ಇಯರ್ ಸ್ಪಾಟ್ PPC. ಓಕೆ, ಸ್ಟಾಫಿಂಗ್ ಪ್ರೊಸೆಸ್. ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಫೀಡ್ಬ್ಯಾಕ್ ಏನೇ ಇದ್ದರೂ ಖಂಡಿತ ಸಲ್ಲಿಸ್ಬೋದು. ಥ್ಯಾಂಕ್ ಯು ಸೋ ಮಚ್.